ನಮಸ್ಕಾರ. ಪಿ ಬ್ಲಾಕ್ ವೀಡಿಯೋ ಲಾಸ್ಟ್ ವೀಡಿಯೋ ಆಗಿ ಆಲ್ಮೋಸ್ಟ್ 5-6 ಡೇಸ್ ಆಯ್ತು. ಆಮೇಲಿಂದ ಐ ಹ್ಯಾವ್ ನಾಟ್ ಬೀನ್ ಏಬಲ್ ಟು ರೆಕಾರ್ಡ್. ನನಗೆ ಆರಾಮಿದ್ದಿಲ್ಲ, ಸೊ ನಂಗೆ ಮಾಡೋಕ್ಕಾಗಿಲ್ಲ. ಐ ಆಮ್ ಸಾರಿ ಫಾರ್ ದ್ಯಾಟ್. ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್, ಆಮೇಲೆ ನಂದು ಸ್ಲೀಪ್ ಟೈಮಿಂಗಿದ್ದು ಸ್ವಲ್ಪ ವೇರಿಯೇಷನ್ಸ್ ಆಗತ್ತಿದ್ವು, ಸೊ ನಂಗೆ ಮಾಡೋಕ್ಕಾಗಿದ್ದಿಲ್ಲ. ಆಮೇಲೆ ಬಿಫೋರ್ ಐ ಸ್ಟಾರ್ಟ್ ಟುಡೇಸ್ ಕನ್ಸೆಪ್ಟ್ ಒಂದಿಷ್ಟು ಹಂಗೆ ಹೇಳುವಿದ್ವು. ಆ್ಯಕ್ಚುಲಿ ಇದನ್ನು ನಿನ್ನೆ ರಾತ್ರಿನ ರೆಕಾರ್ಡ್ ಮಾಡಬೇಕು ಅಂತ ಮಾಡಿದ್ದೆ, ಬಟ್ ಹೆಂಗೂ ನಿದ್ದೆ ಹತ್ತಾಗ್ತಿದ್ದರೆ ಐ ವಾಂಟೆಡ್ ಟು ರೆಕಾರ್ಡ್. ಬಟ್ ನಿನ್ನೆ ನಂಗೆ ಓಕೆ ಪಿ ಬ್ಲಾಕದ ಕನ್ಸೆಪ್ಟ್ ಅಂತೂ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋ ಮಾಡೋದನ್ನ. ಬಟ್ ಅದ್ರ ಜೋಡಿ ಏನೋ ಮತ್ತು ಒಂದಿಷ್ಟು ಥಾಟ್ಸ್ ಬರಾಗ್ತಿದ್ವು, ಅವನ್ನ ಹೆಂಗೆ ಹೇಳಬೇಕು ಅಂತ ನಂಗೆ ಗೊತ್ತಾಗೋಲ್ಲಾಗಿತ್ತು. ಅದು ಸೊ ಅದನ್ನು ನಾಳೆ ಬೆಳಗ್ಗೆ ಅಂದರೆ ಇವತ್ತು ಬೆಳಗ್ಗೆ ಮಾಡಿದ್ರಾತಂತ ಐ ವಾಸ್ ವೇಟಿಂಗ್. ಏನಿಲ್ಲ, ಈಗ ಸೊ ಡೈಲಿ ವೀಡಿಯೋಸ್ ಬೇರೆ ಬೇರೆ ಸಬ್ಜೆಕ್ಟ್ಸಿದ್ದು ನಾವು ಹಾಕ್ಕೊತ ಹೊಂಟೀವಿ ನಮ್ಮ ಕಾಲೇಜಿಂದ. ನೀವು ಎಷ್ಟಾಗುತ್ತೆ ಅಷ್ಟು ನೋಡ್ಕೊತ ಹೊಂಟೀರಿ. ಈಗ ಎಲ್ಲರೂ ನಾವು ಒಂದು ಅನ್ಸರ್ಟೈನಿಟಿ ಪೀರಿಯಡ್ನಾಗ ಹೊಂಟೀವಿ. ಇಟ್ಸ್ ಆಲ್ಮೋಸ್ಟ್ ಅಕ್ಟೋಬರ್ ಎಂಡ್ ಇನ್ 10 ಡೇಸಿಗೆ. ಆಮೇಲೆ ನವಂಬರ್ ಡಿಸೆಂಬರ್ ಆದರೆ ಈ ವರ್ಷನ ಮುಗೀತು. ಇನ್ನೂ ನಮ್ಮದು ನಾರ್ಮಲ್ ಕ್ಲಾಸಸ್ ಸ್ಟಾರ್ಟ್ ಆಗಿಲ್ಲ. ನಾನು ನಿನ್ನೆ ಒಂದಿಷ್ಟು ಇವನು ನೋಡಾಕತ್ತಿದ್ದೆ, ಏನು ಮಾಡ್ಬೋದು ಈ ಇಯರನ್ನು, ಅಂದ್ರೆ ಗೌರ್ಮೆಂಟ್ ಹೆಂಗೆ ಕನ್ಸಿಡರ್ ಮಾಡ್ಬೋದು ಇದನ್ನು. ಇಟ್ಸ್ ಆಲ್ಮೋಸ್ಟ್ ನವೆಂಬರ್, ಆನ್ಲೈನ್ ಕ್ಲಾಸಸ್ ನಡೆದವು, ಬಟ್ ನಾರ್ಮಲ್ ಕ್ಲಾಸಸ್ ಸ್ಟಾರ್ಟ್ ಆಗಿಲ್ಲ. ಫೇಸ್ ಟು ಫೇಸ್ ಕ್ಲಾಸಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಅವು ಯಾವಾಗ ಸ್ಟಾರ್ಟ್ ಆಗ್ತಾವೋ ಗೊತ್ತಿಲ್ಲ. ಈ ವರ್ಷದ ಬೋರ್ಡ್ ಎಕ್ಸಾಮ್ಸ್ ಯಾವಾಗ ಇರ್ತಾವೋ ಗೊತ್ತಿಲ್ಲ. ಸೊ ಎಲ್ಲರೂ ನಾವು ಒಂದಿಷ್ಟು ಅನ್ಸರ್ಟನಿಟೀಸ್ ಒಳಗೆ ಹೊಂಟೀವಿ. ಗೌರ್ಮೆಂಟ್ ಒಂದು ಫೈನಲ್ ಡಿಸಿಷನ್ ತೊಗೋಬೇಕು. ಓಕೆ, ಈ ವರ್ಷ ಮಾರ್ಚ್ ತನೂ ಇದೇನೂ ಆಗಂಗಿಲ್ಲ, ಮೋಸ್ಟ್ ಪ್ರಾಬಬ್ಲಿ ಹಿಂಗೆ ಹೋಗ್ಕೊಂತ ಹೋತು ಅಂದ್ರೆ ಈ ನೆಕ್ಸ್ಟ್ ಮಾರ್ಚಿಗೆ ನಿಮ್ದು ಅಗೇನ್ ಸೆಕೆಂಡ್ ಇಯರ್. ಈಗ ನೀವು ಏನು ಸೆಕೆಂಡ್ ಇಯರ್ ಇದ್ದಾರೆ, ಈ ಮಾರ್ಚಿಗೆ ನಿಮ್ಮ ಸೆಕೆಂಡ್ ಇಯರ್ ಸ್ಟಾರ್ಟ್ ಆಗಬೇಕಾಗಿತ್ತು. ನೆಕ್ಸ್ಟ್ ಮಾರ್ಚಿಗೆ ನಿಮ್ಮ ಸೆಕೆಂಡ್ ಇಯರ್ ಸ್ಟಾರ್ಟ್. ಒಂದು ವರ್ಷ ಎಲ್ಲರಿಗೂ ಗ್ಯಾಪ್ ಮಾಡ್ಬಿಟ್ಟು, ಈಗ ನಾನು 4th ಸ್ಟ್ಯಾಂಡರ್ಡ್ ಇದ್ದೆ ಅನ್ಕೋರಿ, 4ನೇದು ಇದ್ದೆ ಅನ್ಕೋರಿ. ನಾನು ಈ ಮಾರ್ಚಿಗೆ ನಾನು 4ನೇದು ಸ್ಟಾರ್ಟ್ ಆಗೋದಿತ್ತು ಅನ್ಕೋರಿ. ಸೊ ನೆಕ್ಸ್ಟ್ ಮಾರ್ಚಿಗೆ ನಂದು ಅಗೇನ್ 4th ಸ್ಟ್ಯಾಂಡರ್ಡ್ ಮಾಡಬೇಕು. ಹಿಂಗೆ ನಂದು ವಿಚಾರ. ಬಿಕಾಸ್ ಇದರಿಂದ ಭಾಳ ಇದನ್ನು ಸರಳ ಹಂಗೆ ಡಿಸೈಡ್ ಮಾಡೋಕ್ಕೆ ಬರೋಂಗಿಲ್ಲ, ಜಗ್ಗದಕ್ಕೆ ಕಾಂಪ್ಲಿಕೇಶನ್ಸ್ ಅದಾವೆ. ಸೊ ಅದನ್ನೆಲ್ಲ ಅವ್ರು ವಿಚಾರ ಮಾಡಕತ್ತಾರ. ಸೊ ಹಿಂಗೆ ಮಾಡಿದ್ರೆ ಬೆಟರ್ ಅಂತ ನನಗೆ ಅನಿಸುತ್ತೆ. ಬಿಕಾಸ್ ನನಗೆ ಇದಷ್ಟೇ ಗೊತ್ತು. ನನಗೆ ಹಂಗೆ ಮಾಡಿದ್ರೆ ಒಂದು ಇಯರ್ ಗ್ಯಾಪ್ ಆಗಿಬಿಡ್ತೈತಿ. ಅದು ಸ್ಟೂಡೆಂಟ್ಸದ ಕರಿಯರಿಗೆ ಹೆಂಗೆ ಎಫೆಕ್ಟ್ ಆಗ್ತೈತಿ, ಉಳ್ಕಿದ ಎಲ್ಲರೂ ಕರಿಯರಿಗೆ ಹೆಂಗೆ ಎಫೆಕ್ಟ್ ಆಗ್ತೈತಿ, ಇವನ್ನೆಲ್ಲ ನಾನು ಕನ್ಸಿಡರ್ ಮಾಡಿಲ್ಲ. ಸುಮ್ಮನೆ ನನಗೆ ಅನಿಸಿದ್ದನ್ನು ನಾನು ಹೇಳಿದೆ. ಬಟ್ ಇದು ಮೋಸ್ಟ್ ಲೈಕ್ಲಿ ಇದಾಗಂಗಿಲ್ಲ, ಗಿವನ್ ಅವರ್ ಗೌರ್ಮೆಂಟ್. ಈಗ ಅವರು ಎಸ್ಪೆಷಲಿ ಸ್ಟೇಟ್ ಗೌರ್ಮೆಂಟ್ ಹೆಂಗೆ CET ಎಕ್ಸಾಮ್ ಅಂತ ನಡೆಸಿದ್ರು, ಆಮೇಲೆ SSLC ಎಕ್ಸಾಮ್ ನಡೆಸಿದ್ರು, ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ್ರೆ ನೀಟ್ JEE ಎಕ್ಸಾಮ್ ನಡೆಸಿದ್ರು, ಅದ್ರದ್ದೆಲ್ಲ ರಿಸಲ್ಟ್ಸ್ ಕೊಟ್ಟರು. ಅಂದ್ರೆ ದೇ ಆರ್ ನಾಟ್ ಇನ್ ಅ ಮೂಡ್ ಟು ಶೆಲ್ವ್ 1 ಇಯರ್ ಪೂರ ಯಾರಿಗೂ ಏನು ಅಕಾಡೆಮಿಕ್ ಇಯರ ತೆಗೆದುಬಿಡೋನು ಅಂತ ವಿಚಾರ ಅಂತ ಅವರು ಮೋಸ್ಟ್ ಪ್ರಾಬಬ್ಲಿ ಮಾಡೋಂಗಿಲ್ಲ. ಸೊ ಈ ಆನ್ಲೈನ್ ಕ್ಲಾಸಸ್ ಬೇಸ್ಡ್ ಮೇಲೇ ನೀವು ಮುಂದಿನ ವರ್ಷ ಎಕ್ಸಾಮ್ ಬರಿಬೇಕಾಗ್ತೈತಿ. ಮುಂದಿನ ಮಾರ್ಚ್ನಾಗ ಅಥವಾ ಮುಂದಿನ ಏಪ್ರಿಲ್ನಾಗ ಪ್ರೊಬಬ್ಲಿ. ನನಗೆ ಗೊತ್ತಿಲ್ಲ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಇಸ್, ನಾವು ಎಲ್ಲರೂ ಅನ್ಸರ್ಟನಿಟಿ ಒಳಗೆ ಅದೀವಿ. ಗೊತ್ತಿಲ್ಲ ಮುಂದೇನಾಗುತ್ತೆ, ಗೊತ್ತಿಲ್ಲ ಈ ವರ್ಷದಕ್ಕೆ ನಿಮ್ಮದು ಅಕಾಡೆಮಿಕ್ ಇಯರ್ ಹೆಂಗೆ ಹೋಗ್ತೈತಿ. ಸೊ ನಾವು ಏನು ಮಾಡ್ಬೋದು ಅದನ್ನು ಮಾಡ್ಕೊತ ಹೋಗೋಣ. ಎಷ್ಟಾಗುತ್ತೆ ಅಷ್ಟು ನಾವಿಲ್ಲಿ ಅಪ್ಲೋಡ್ ಮಾಡ್ಕೊತ ಹೋಗ್ತೀವಿ ವೀಡಿಯೋಸ್. ಐ ನೋ ಇಟ್ಸ್ ನಾಟ್ ಈಸಿ. ನಿಮಗೂ ಡೈಲಿ ವೀಡಿಯೋಸ್ ಬರ್ತಿರ್ತಾವೆ, ಬೇರೆ ಬೇರೆ ಸಬ್ಜೆಕ್ಟಿಗೆ ಬರ್ತಿರ್ತಾವೆ, ನೋಡ್ಕೊತ ಹೋಗೋದು ವಿತೌಟ್ ಎನಿ ಇಂಟರಾಕ್ಷನ್ ವಿತ್ ದ ಟೀಚರ್ಸ್, ವಿತೌಟ್ ಎನಿ ಐಡಿಯಾ ಆಫ್ ಹೌ ಲಾಂಗ್ ವಿಲ್ ಇಟ್ ಗೋ, ಎಷ್ಟು ದಿವಸ ಇದು ಹಿಂಗೆ. ನಿಮಗೂ ಇಟ್ಸ್ ಡೆಫಿನೆಟ್ಲಿ ನಾಟ್ ಈಸಿ, ನಮಗೂ ಇಟ್ಸ್ ವೆರಿ ಡಿಫಿಕಲ್ಟ್. ನನಗೆ ಆ್ಯಕ್ಚುಲಿ ಇದು ವೀಡಿಯೋಸ್ ಮಾಡೋದು ಇಟ್ಸ್ ಗೆಟಿಂಗ್ ಮೋರ್ ಆ್ಯಂಡ್ ಮೋರ್ ಡಿಫಿಕಲ್ಟ್. ಜಸ್ಟ್ ಕ್ಲಾಸಸ್ ಸ್ಟಾರ್ಟ್ ಆಗಿಬಿಟ್ರೆ ಓಕೆ, ಹೋಗಿ ಕ್ಲಾಸ್ ಹೇಳಿ ಫೇಸ್ ಟು ಫೇಸ್ ಇಂಟ್ರ್ಯಾಕ್ಷನ್ ಮಾಡಿ ನಿಮ್ಗೆ ಅರ್ಥ ಆಗತ್ತಿಲ್ಲ ಅನ್ನೋದು ನಾವು ಅರ್ಥ ಮಾಡಿಕೊಂಡು ನಮ್ದೇನು ರೆಗ್ಯುಲರ್ ಕ್ಲಾಸಸ್ ಇದ್ವು ಹಂಗಾದ್ರೆ ಬೆಟರ್ ಅಂತ ನನಗೂ ಭಾಳ ಐತಿ. ಬೆಟರ್ ಅಂದ್ರೆ ನಂಗೆ ಅದ ಬೇಕಾಗೈತಿ. ಇದು ನಿಮಗೂ ಅದ ಬೇಕಾಗಿರ್ತೈತಿ. ಬಟ್ ಎಲ್ಲರಿಗೂ ಈಗ ಸದ್ಯ ಏನು ಬೇಕು ಯಾರಿಗೂ ಏನು ಸಿಗೋಲ್ದು.
ಸೊ ವಾಟ್ ವಿ ಕ್ಯಾನ್ ಡೂ ಈಸ್ ಇದ್ದಿದ್ದ ಸಿಚುವೇಶನ್ ಒಳಗೆ ಹೌ ಕ್ಯಾನ್ ವಿ ಅಡ್ಯಾಪ್ಟ್ ಟು ದ ಗಿವನ್ ಸಿಚುವೇಶನ್. ಈಗ ಸದ್ಯ ಸಿಚುವೇಶನ್ ಯಾರೂ ಏನು ಮಾಡೋಕ್ಕೆ ಬರೋಂಗಿಲ್ಲ. ಸಡನ್ಲಿ ಕಾಲೇಜ್ ಸ್ಟಾರ್ಟ್ ಮಾಡಿರಿ, ನೋ ವಿ ಕಾಂಟ್, ಬಿಕಾಸ್ ಗೌರ್ಮೆಂಟ್ ಪರ್ಮಿಷನ್ ಸಿಗಬೇಕು. ಸಿಕ್ಕರೂ ಯಾವಾಗ ಸಿಗುತ್ತೆ ಗೊತ್ತಿಲ್ಲ, ಅಲ್ಲಿಂದ ಎಷ್ಟು ದಿವ್ಸ ಸಿಗುತ್ತೆ ಗೊತ್ತಿಲ್ಲ, ಅದು ಪೋರ್ಷನ್ ಕಡಿಮೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಅಷ್ಟು ಪೋರ್ಷನ್ ಇಟ್ಟರೆ ಗೌರ್ಮೆಂಟದ್ದು ಏನೂ ಹೇಳಕ್ಕೆ ಬರೋಂಗಿಲ್ಲ. ದ ವೇ ದೇ ಆರ್ ಗೋಯಿಂಗ್, ಇಡೀ ಪೋರ್ಷನ್ ಇಟ್ಟರೆ ಅವರು ಎಕ್ಸಾಮ್ಸ್ ನಾರ್ಮಲ್ ಡೇಟಿಗೆ ಇಟ್ಟರೆ ವಿ ಕಾಂಟ್ ಡೂ ಎನಿಥಿಂಗ್ ಅಬೌಟ್ ಇಟ್. ಬಟ್ ಅವು ಚೇಂಜಸ್ಸು ಮಾಡ್ಬೋದು, ಏನು ಹೇಳಕ್ಕೆ ಬರೋಂಗಿಲ್ಲ, ಅವರು ಗೌರ್ಮೆಂಟ್ ಮೇಲೆ ಡಿಸಿಷನ್ ಇರೋದು. ಬಟ್ ಅದು ನಾವು ಈಗ ಹೇಳಕ್ಕೆ ಬರೋಂಗಿಲ್ಲ. ಸೊ ಒಂದು ಏನು ನಿಮ್ಗೆ ರಿಕ್ವೆಸ್ಟು ಅಂದ್ರೆ, ಎಷ್ಟಾಗುತ್ತಷ್ಟು ಸಿನ್ಸಿಯರ್ ಇರ್ರಿ, ಎಷ್ಟಾಗುತ್ತಷ್ಟು ವೀಡಿಯೋಸ್ ನೋಡ್ಕೊತೀರಿ, ಅಪ್ ಟು ಡೇಟ್ ಇರ್ರಿ, ಹಿಂದೆ ಬೀಳಕ್ಕೆ ಹೋಗ್ಬೇಡ್ರಿ. ಈಗ ಇದನ್ನು ನಾನು ಹೇಳ್ಕೊಂಡಂಗೆ, ಬಿಕಾಸ್ ನಾನು ಗ್ಯಾಪ್ ಮಾಡಾಕತ್ತೀನಿ ವೀಡಿಯೋಸು, ಬಿಕಾಸ್ ಐ ಹ್ಯಾಡ್ ಜೆನ್ವಿನ್ ರೀಸನ್ಸ್. ನಾನು ಸುಮ್ಮನೆ ಬಿಟ್ಟಿದ್ದಿಲ್ಲ, ನನಗೊಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದು, ಅದಕ್ಕೆ ನಂಗೆ ಮಾಡೋಕ್ಕಾಗಿದ್ದಿಲ್ಲ ಅಷ್ಟು. ಇನ್ಮೇಲಿಂದ ನನಗೂ ಎಷ್ಟಾಗುತ್ತಷ್ಟು ನಾನು ಮಾಡ್ಕೊತಿರ್ತೀನಿ. ಕವಿತಾ ಮ್ಯಾಮ್ ಇರ್ತಾರೆ, ಬೇರೆ ಸಬ್ಜೆಕ್ಟ್ಸ್ನಾಗೂ ವೀಡಿಯೋಸ್ ನಡೀತಿರ್ತಾವೆ. ಸೊ ನಾವು ನಮ್ಮ ಕಡೆಯಿಂದ ಎಷ್ಟಾಗುತ್ತಷ್ಟು ಮಾಡ್ತೀವಿ, ನೀವು ನಿಮ್ಮ ಕಡೆಯಿಂದ ಎಷ್ಟಾಗುತ್ತಷ್ಟು ಮಾಡಿರಿ. ಆದಷ್ಟು ಸಿನ್ಸಿಯರ್ ಇರ್ರಿ, ಎಷ್ಟಾಗುತ್ತಷ್ಟು ಅಪ್ ಟು ಡೇಟ್ ಇರ್ರಿ. ಮುಂದಿದ್ದು ಹೆಂಗೆ ಬರ್ತಾ ಹಂಗೆ ಹೋಗೋಣಂತ. ಓಕೆ, ಇದು ನನಗೆ ನಿನ್ನ ರಾತ್ರಿ ಐ ವಾಸ್ ನಾಟ್ ಏಬಲ್ ಟು ಸ್ಲೀಪ್. ಐ ವಾಸ್ ಥಿಂಕಿಂಗ್, ನಂಗೆ ಥಾಟ್ಸ್ ಕಂಟಿನ್ಯೂಸ್ ಬರ್ತಿರ್ತಾವೆ ಎಲ್ಲ. ನನ್ನ ಸದ್ಯ ನನ್ನ ತಲೆಗೆ ಏನು ನಡೆದಿರ್ತಾವೆ, ನನ್ನ ಲೈಫದ ಬಗ್ಗೆ ಥಾಟ್ಸು ಕಂಟಿನ್ಯೂಸ್ ಬರ್ಕೊಂತಿರ್ತಾವೆ. ಸೊ ಇದು ಹೀಗೆ ಥಾಟ್ಸು ಐ ವಾಸ್ ಥಿಂಕಿಂಗ್, ಓಕೆ ಇದ್ರದ್ದು ಹೆಂಗೆ, ಓಕೆ ಮುಂದೆ ಹೆಂಗೆ ಇದು ಹೋಗುತ್ತಾ ಅಂತ ವಿಚಾರ ಬರಕತ್ತಿದ್ವು, ಇದ್ರೂ ಬರತ್ತಿದ್ವು. ಸೊ ಇದನ್ನು ಹೇಳಬೇಕು ಅಂತ ಅನ್ನಿಸ್ತು. ಸೊ ಅಂತ ನಿಮ್ಗೆ ಹೇಳಿನಿ. ಸೊ ಈಗ ನಾವು ಏನು ಮಾಡೋಣ, ಪಿ ಬ್ಲಾಕ್ ನಮ್ಗೆ ಎಲ್ಲಿಗೆ ನಿಂತಿತ್ತು ಅಲ್ಲಿಂದ ಕಂಟಿನ್ಯೂ ಮಾಡೋಣ. ಓಕೆ, ಡೈನೈಟ್ರೋಜನ್ N2 ಅನ್ನೋ ಕಾಂಪೌಂಡ್, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನಾವು. N2 ಈ ಕಾಂಪೌಂಡ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇದ್ರದ್ದು ಮೆಥಡ್ಸ್ ಆಫ್ ಪ್ರಿಪ್ರೇಷನ್ ನೋಡಿದ್ವಿ, ಫಿಸಿಕಲ್ ಪ್ರಾಪರ್ಟೀಸ್ ನೋಡಿದ್ವಿ, ಕೆಮಿಕಲ್ ಪ್ರಾಪರ್ಟೀಸ್ ನೋಡಿದ್ವಿ, ಯೂಸಸ್ ನೋಡಿದ್ವಿ, ಎಲ್ಲ ನೋಡಿದ್ವಿ. ಸೊ ಇದ್ರದ್ದು ಮುಗಿದಿತ್ತು. ನೆಕ್ಸ್ಟ್ ನಾವು ಈ ವಿಡಿಯೋ ಒಳಗೆ ವಿ ವಿಲ್ ಬಿ ಡಿಸ್ಕಸ್ಸಿಂಗ್ ಅಬೌಟ್ ಅಮೋನಿಯಾ, NH3 ಅಮೋನಿಯಾ. ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಕ್ಕೆ ಹೊಂಟೀವಿ. ಈ ಅಮೋನಿಯಾ ಬಗ್ಗೆ ನಿಮ್ಮ ಎಕ್ಸಾಮ್ ಒಳಗೆ ಒಂದು ಕ್ವಶನ್ ಫಿಕ್ಸ್ ಬರ್ತೈತೆ ರೀ. ಏನದು? ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಹೇಬರ್ಸ್ ಪ್ರೊಸೆಸ್. ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ವಾಟ್ ಪ್ರೊಸೆಸ್? ಹೇಬರ್ಸ್ ಪ್ರೊಸೆಸ್. ಇದು ಒಂದು ಫಿಕ್ಸ್ ಕ್ವಶನ್ನು. ಬೋರ್ಡ್ ಎಕ್ಸಾಮ್ನಾಗ ಪ್ರತಿಯೊಂದು ಚಾಪ್ಟರ್ನಾಗಿಂದ ಒಂದಿಷ್ಟು ಕ್ವಶನ್ಸ್ ಫಿಕ್ಸ್ ಇರ್ತಾವೆ. ಇವು ಬರ್ತಾವೆ, ಮೋಸ್ಟ್ ಪ್ರಾಬ್ಲಿ ಇವು ಬರ್ತಾವೆ ಅಂತಿರೋ ಕ್ವಶನ್ಸ್ ಒಳಗೆ ಇದು ಒಂದು ಕ್ವಶನ್. ಅಮೋನಿಯಾದ ಹೆಂಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಯಾವ ಪ್ರೊಸೆಸ್ಲೆ? ಹೇಬರ್ಸ್ ಪ್ರೊಸೆಸ್ಲೆ. ಮಿನಿಮಮ್ 3 ಮಾರ್ಕ್ಸ್ ಸಿಗಿದ್ದು ಕೇಳ್ತಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಕಷನ್ ಅಮೋನಿಯಾದ ರಿಲೇಟೆಡ್ ಇದೇ ಇರ್ತೈತೆ, ಹೇಬರ್ಸ್ ಪ್ರೊಸೆಸ್. ಬಟ್ ಬಿಫೋರ್ ಐ ಕಮ್ ಟು ದಿಸ್, ಅಮೋನಿಯಾನ ಇನ್ನೊಂದಿಷ್ಟು ವೇಸ್ ಒಳಗೂ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಲ್ಯಾಬ್ ಒಳಗೆ. ಇದು ಇಂಡಸ್ಟ್ರಿ ಮೆಥಡ್. ಇದು ಇಂಡಸ್ಟ್ರಿ ಒಳಗೆ ಯೂಸ್ ಮಾಡೋ ಪ್ರೊಸೆಸ್. ಏನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ? ಅಮೋನಿಯಾ NH3 ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಇಂಡಸ್ಟ್ರಿ ಒಳಗೆ ಯೂಸ್ ಮಾಡೋ ಪ್ರೊಸೆಸ್ ಹೇಬರ್ಸ್ ಪ್ರೊಸೆಸ್. ಇದನ್ನು ಹೆಂಗೆ ಇದ್ರೊಳಗೆ ಏನು ಮಾಡಿ ನಾವು ಅಮೋನಿಯಾ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅನ್ನೋದನ್ನು ನಾನು ಡಿಸ್ಕಸ್ ಮಾಡ್ತೀನಿ. ದ್ಯಾಟ್ ವಿಲ್ ಬಿ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ವಿಡಿಯೋ. ಬಟ್ ಬಿಫೋರ್ ವಿ ಗೋ ಟು ಹೇಬರ್ಸ್ ಪ್ರೊಸೆಸ್, ಇನ್ನೊಂದಿಷ್ಟು ಮೆಥಡ್ಸ್ ಲ್ಯಾಬ್ ಒಳಗೆ ಹೆಂಗೆ ಅಮೋನಿಯಾನ್ ಮಾಡ್ತಾರ ಅನ್ನೋದನ್ನು ನೋಡಿ ಈ ಹೇಬರ್ಸ್ ಪ್ರೊಸೆಸ್ಸಿಗೆ ಹೋಗೋಣ. ಸೊ ನೀವು 6A ಬೇಸ್ ಬುಕ್ ಒಳಗೆ 6A ತೆಗೆದು ಪೇಜ್ ನಂಬರ್ 40 ಅಲ್ಲಿ ನೋಡಿದ್ರೆ ಪ್ರಿಪ್ರೇಷನ್ ಆಫ್ ಅಮೋನಿಯಾ ಫಸ್ಟ್ 2 ಮೆಥಡ್ ಕೊಟ್ಟಾರ. ಪ್ರಿಪ್ರೇಷನ್ ಅಂತ ಕೊಟ್ಟಾರ, ಫಸ್ಟ್ 2 ಮೆಥಡ್ ಕೊಟ್ಟಾರ. ಫಸ್ಟ್ ಅದರೊಳಗೆ ಇಟ್ ಈಸ್ ಫೌಂಡ್ ಇನ್ ಟ್ರೇಸ್ ಅಮೌಂಟ್ಸ್ ಇನ್ ಏರ್ ಆ್ಯಂಡ್ ಈಸ್ ಫಾರ್ಮ್ಡ್ ಡ್ಯೂರಿಂಗ್ ದ ಡಿಕೆ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಲೈಕ್ ಯೂರಿಯಾ. ಟ್ರೇಸ್ ಅಮೌಂಟ್ಸ್ ಇನ್ ಏರ್ ಒಳಗೆ ಕಡಿಮೆ ಅಮೌಂಟ್ನಾಗ ಇರುತ್ತಂತೆ. ಏರ್ ಒಳಗೆ ಮ್ಯಾಕ್ಸಿಮಮ್ ಅಮೌಂಟ್, ಹೈಯೆಸ್ಟ್ ಅಮೌಂಟ್ಸ್ನಾಗ ಸಿಗೋದು ಯಾವುದು? ಡೈನೈಟ್ರೋಜನ್ N2. ಇದನ್ನು ಪ್ರಿವಿಯಸ್ ವಿಡಿಯೋಗೆ ಡಿಸ್ಕಸ್ ಮಾಡಿದ್ವಿ ನಾವು. ಏರ್ ಒಳಗೆ ಅಗದಿ ಟ್ರೇಸ್ ಅಮೌಂಟ್ಸ್, ಕಡಿಮೆ ಅಮೌಂಟ್ಸ್ನಾಗ ಅಮೋನಿಯಾ ಸಿಗುತ್ತಂತ. ಆಮೇಲೆ ಇಟ್ ಇಸ್ ಫಾರ್ಮ್ಡ್ ಡ್ಯೂರಿಂಗ್ ದ ಡಿಕೆ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಆಫ್ ಯೂರಿಯಾ. ಯೂರಿಯಾ ಅಂದರೆ NH2CONH2 ಅಲ್ಲಿ ಕೊಟ್ಟಾರೆ. NH2CONH2 ಅದನ್ನ ವಾಟರ್ ಜೋಡಿ ರಿಯಾಕ್ಟ್ ಮಾಡ್ತಾರೆ ನೋಡಿರಿ ನೀವು. NH4 ಟ್ವೈಸ್ CO3 ಬಂತು,
NH4 ಟ್ವೈಸ್ CO3 ಅನ್ನೋ ಒಂದು ಕಂಪೌಂಡ್ ಬಂತು. ಇದು ಮುಂದೆ ಡಿಕೆ ಆಗಿ ಅಲ್ಲೇ ನೋಡ್ರಿ ಒಂದು ರಿವರ್ಸಿಬಲ್ ರಿಯಾಕ್ಷನ್ ಐತಿ. ಅಮೋನಿಯಾ, ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬರತ್ತೈತಿ. ಏನಾದ ಇದು ಫಸ್ಟ್ NH2CO NH2 ಇತ್ತು, ಅದು ವಾಟರ್ ಜೋಡಿ ರಿಯಾಕ್ಟ್ ಆಯ್ತು. ಇದು ಬಂತು, ಈ ಕಂಪೌಂಡ್ ಬಂತು NH4 ಟ್ವೈಸ್ CO3 ಬಂತು. ಇದು ಮುಂದೆ ಏನು ಕೊಡತೈತಿ ನಮಗೆ? ಅಮೋನಿಯಾ ಕೊಡತೈತಿ. 2NH3 ಪ್ಲಸ್ H2O ಪ್ಲಸ್ CO2. ಇಲ್ಲಿ ನಮ್ಗೆ ಅಮೋನಿಯಾ ಸಿಗತೈತಿ. ದಿಸ್ ಇಸ್ ದ ರಿಯಾಕ್ಷನ್. ಇಲ್ಲಿ ಇದು ಹೆಂಗೆ ಬಂತಂತ ಇಲ್ಲೊಂದು ಮೊದಲೊಂದು ಸ್ವಲ್ಪ ಕೊಟ್ಟಾರ, ಅದನ್ನು ನೀವು ನೋಡಿರಿ. ಓಕೆ, ಎರಡನೇದು ಪ್ರಿಪ್ರೇಷನ್. ಇದು ಲ್ಯಾಬ್ ಮೆಥಡ್ ಇದೆ. ಎರಡನೇದು ನಾನು ಡಿಸ್ಕಸ್ ಮಾಡಕ್ಕೆ ಹೊಂಟೀನಿ, ಅದು ಲ್ಯಾಬ್ ಮೆಥಡ್. ಬೈ ಹೀಟಿಂಗ್ ಅಮೋನಿಯಂ ಸಾಲ್ಟ್ಸ್, ಬೈ ಹೀಟಿಂಗ್ ammonium salts with strong bases, by heating what? Ammonium salts, by heating ammonium salts with strong bases like NaOH. ammonium salts ಯಾವುದು? NH4Cl. ಈ ರಿಯಾಕ್ಷನ್ ಬರೋದು ತೋರಿಸ್ತೀನಿ ನಿಮ್ಗೆ. ಹಂಗಲ್ಲ ಆ್ಯಕ್ಚುಲಿ ಇವು ಯಾವ ಇಂಪಾರ್ಟೆಂಟ್ ಅಲ್ಲ. ಮೋಸ್ಟ್ ಪ್ರಾಬ್ಲಿ ಇವು ಯಾವ ಎಕ್ಸಾಮ್ನಾಗ ಕೇಳಂಗಿಲ್ಲ. ಒಂದನೇ ಮೆಥಡ್, ಎರಡನೇ ಮೆಥಡ್, ಡೈರೆಕ್ಟ್ ಅವ್ರು ಹೇಬರ್ಸ್ ಪ್ರೊಸೆಸ್ ಕೇಳ್ತಾರೆ. ಬಟ್ ಸ್ಟಿಲ್ ವಿ ಹ್ಯಾವ್ ಟು ಡಿಸ್ಕಸ್ ದೀಸ್ ಮೆಥಡ್ಸ್. ಸೊ ನೋಡೋಣಂತ. NH4Cl ಇದನ್ನ ಎದ್ರ ಜೋಡಿ ರಿಯಾಕ್ಟ್ ಮಾಡ್ತಾರೆ? ಬೇಸ್ ಜೋಡಿ. ಏನು ಬೇಸು? ಸೋಡಿಯಂ ಹೈಡ್ರಾಕ್ಸೈಡ್. ಏನು ಬರುತ್ತೆ? ಹೀಟ್ ಮಾಡ್ತಾರಂತ. ಹೀಟ್ ಏನು ಬರುತ್ತೆ? NH3 ಪ್ಲಸ್ NaCl ಪ್ಲಸ್ ಸಮ್ ವಾಟರ್. ಇದೇನಿದೆ? ಅಮೋನಿಯಂ ಸಾಲ್ಟ್, ಅಮೋನಿಯಂ ಕ್ಲೋರೈಡ್. ಅಮೋನಿಯಂ ಕ್ಲೋರೈಡನ್ನು ಒಂದು ಬೇಸ್ ಸೋಡಿಯಂ ಹೈಡ್ರಾಕ್ಸೈಡ್ ಜೋಡಿ ರಿಯಾಕ್ಟ್ ಮಾಡಿದ್ರು. ಏನು ಬಂತು? ಅಮೋನಿಯಾ ಬಂತು. ಮತ್ತು ಇನ್ನೊಂದಿಷ್ಟು ಬಂತು. ಇಲ್ಲಿ ರಿಯಾಕ್ಷನ್ ಏನಾಗ್ತೈತೆ ನೋಡಿರಿ. ಇದ್ರಾಗಿಂದ ಅಮೋನಿಯಾ ಹೊರಗೆ ಬರೋದು ಬಿಡ್ರಿ. ಬಿಕಾಸ್ ಅಮೋನಿಯಾ ಬರಬೇಕಂದ್ರೆ ಇದು ಏನಿದೆ? ಇದು ಯಾವ ರಿಯಾಕ್ಷನ್ ಇದೆ? ಅಮೋನಿಯಾನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಹೊಂಟಿದ್ದು, ಅಮೋನಿಯಾ ಪ್ರಿಪೇರ್ ಮಾಡೋಕ್ಕೆ ಹೊಂಟಿ. ಅಮೋನಿಯಾ ಪ್ರಿಪೇರ್ ಮಾಡೋಕ್ಕೆ ಹೊಂಟಿ ಅಂದ್ರೆ ಪ್ರೊಡಕ್ಟ್ ಸೈಡ್ ಅಮೋನಿಯಾ ಬರಬೇಕು. ಸೊ ಇದ್ರಾಗಿಂದ NH3 ಬರೋದು ಬಿಡ್ರಿ. ಉಳಿತು ಏನು? ಇದ್ರೊಳಗೆ HCl ಉಳಿತು. ಇದ್ರಾಗಿಂದ NH3 ತೆಗೀರಿ. NH3 ಅಂದರೆ ಒಂದು H ಉಳಿತು, Cl ಉಳಿತು. ಏನಾಗುತ್ತೆ? ಈ Cl ಈ ಎಣ್ಣೆ ಜೋಡಿ ರಿಯಾಕ್ಟ್ ಆಗಿ NaCl ಫಾರ್ಮ್ ಆಯ್ತು. ಈ ಎಣ್ಣೆ ಇದ್ರಾಗ ಉಳಿದಿದ್ದು Cl ಏನಾಯ್ತು? NaCl ಫಾರ್ಮ್ ಆಯ್ತು. NaCl ಫಾರ್ಮ್ ಆಯ್ತು. ಇದ್ರಾಗ ಉಳಿದಿದ್ದು OH, ಇದ್ರಾಗಿಂದ H ಸೇರಿ H2O. ಇದು OH, H ಸೇರಿ ನೀರು H2O. ದಿಸ್ ಈಸ್ ಹೌ ದ ರಿಯಾಕ್ಷನ್ ಹ್ಯಾಪನ್ಸ್. ಸೊ ಇಲ್ಲಿ ಅಮೋನಿಯಾ ಬಂತು. ಹಂಗೆ ಎರಡನೇ ಮೆಥಡು ಐತಿ. ಈ ಸಲ ಯಾವ ಬೇಸ್ ಯೂಸ್ ಮಾಡ್ಯಾರ ನೋಡಿರಿ? ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಯೂಸ್ ಮಾಡ್ಯಾರ. ಒಂದನೇದ್ರಾಗ ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಯೂಸ್ ಮಾಡಿದ್ವಿ. ಅಲ್ಲೇ ಸೆಕೆಂಡ್ ರಿಯಾಕ್ಷನ್ ಒಳಗೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಯೂಸ್ ಮಾಡಿದ್ವಿ ಅಷ್ಟೇ. ದಟ್ ಈಸ್ ಓನ್ಲಿ ಚೇಂಜ್. ಆಮೇಲೆ ಬ್ಯಾಲೆನ್ಸಿಂಗ್ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ. ಬ್ಯಾಲೆನ್ಸಿಂಗ್ ಯು ಹ್ಯಾವ್ ಟು ಚೆಕ್ ಇಟ್ ಔಟ್. These were the first initial couple of methods which we do in laboratory to prepare ammonia. These are not large scale methods. These are small scale methods which are done in laboratory. Lab ಒಳಗೆ ಮಾಡೋ ಇವು. ಓಕೆ, ಡ್ರಾಯಿಂಗ್ ಆಫ್ ಅಮೋನಿಯಾ ಗ್ಯಾಸ್ ಅಂತ ಕೊಟ್ಟಾರಲ್ಲ. ಅಂದರೆ ಇಲ್ಲೇ ಏನಿಲ್ಲ ಅಮೋನಿಯಾ ಬಂದಿರ್ತೈತಲ್ರಿ, ಈ ಅಮೋನಿಯಾ ಆಬ್ವಿಯಸ್ಲಿ ಇಲ್ಲೇ ಬೈ ಪ್ರಾಡಕ್ಟ್ ಏನೈತೆ? ನೀರೈತಿ. ಬೈ ಪ್ರಾಡಕ್ಟ್ ನೀರೈತೆ ಅಂದರೆ ಇದ್ರೊಳಗೆ ಸ್ವಲ್ಪ ಅಕ್ವೇಸ್ ಕಂಟೆಂಟ್ ಇರ್ತೈತೆ. ಅದು ಫುಲ್ಲು ಅಮೋನಿಯಾ ಇರಂಗಿಲ್ಲ, ಅದ್ರ ಜೋಡಿ ಸ್ವಲ್ಪ ನೀರು ಇರ್ತೈತೆ. ಅದು ಅಂದ್ರೆ ವಾಟ್ ಐ ಮೀನ್ ಟು ಸೇ ಈಸ್ ಇಟ್ ವಿಲ್ ಬಿ ವೆಟ್. ದ್ಯಾಟ್ ಈಸ್ ವಾಟ್ ಐ ವಾಂಟ್ ಟು ಸೇ. ಅಂದರೆ ಅಮೋನಿಯಾ ಸ್ವಲ್ಪ ಅದ್ರಾಗ ಅಕ್ವೇಸ್ ಕಂಟೆಂಟ್ ಇರ್ತೈತೆ, ನೀರು ಇರ್ತೈತಿ. ಅದನ್ನು ಡ್ರೈ ಹೆಂಗೆ ಮಾಡೋದು ಅಂತ ಕೊಟ್ಟಾರೆ. ಅಮೋನಿಯಾ ಗ್ಯಾಸ್ ಇಸ್ ಡ್ರೈಡ್ ಬೈ ಪಾಸಿಂಗ್ ಓವರ್ ಕ್ವಿಕ್ ಲೈಮ್ ಕ್ಯಾಲ್ಸಿಯಂ ಆಕ್ಸೈಡ್ ಪಾಸ್ ಮಾಡಿಬಿಟ್ರೆ ಅದು ಡ್ರೈ ಆಗುತ್ತೆ. ಕಾಮನ್ ಡ್ರೈಯಿಂಗ್ ಏಜೆಂಟ್ಸ್ ಲೈಕ್ ಆನ್ಹೈಡ್ರಸ್ CaCl2, calcium chloride, concentrated H2SO4. Concentrated H2SO4 is a drying agent ಅಥವಾ ಇಟ್ಸ್ ಆಲ್ಸೋ ಎ ಡಿಹೈಡ್ರೇಟಿಂಗ್ ಏಜೆಂಟ್. ಇದರ ಬಗ್ಗೆ ನಾವು ಮುಂದೆ ಮಾತಾಡ್ತೀವಿ ಈ ವಿಡಿಯೋ ಒಳಗೆ. H2SO4 ಆಮೇಲೆ P2O5 ಇವೆಲ್ಲ ಏನತ್ತವಲ್ರಿ ಕೆನಾಟ್ ಬಿ ಯೂಸ್ ಫಾರ್ ಡ್ರೈಯಿಂಗ್ ಆ್ಯಸ್ ಎ ರಿಯಾಕ್ಟ್ ವಿತ್ ಅಮೋನಿಯಾ ಆ್ಯಸ್ ದೇ ಆರ್ ಡ್ರೈಯಿಂಗ್ ಏಜೆಂಟ್ಸ್. ಅವು ಡ್ರೈಯಿಂಗ್ ಏಜೆಂಟ್ಸ್ ಇರ್ಬೋದು ಯಾವ್ಯಾವು? ಈ ಆನ್ಹೈಡ್ರಸ್ CaCl2, ಕಾನ್ಸಂಟ್ರೇಟೆಡ್ H2SO4, P2O5 ಇರ್ಬೋದು. ಬಟ್ ಅವು ಇಲ್ಲಿ ನಾವು ಯೂಸ್ ಮಾಡೋಂಗಿಲ್ಲ ಅಂತ ಹೇಳಾರೆ. ಎದಕ್ಕೆ ಯೂಸ್ ಮಾಡೋಂಗಿಲ್ಲ ಅಂತ? ಅವು ಏನು ಮಾಡ್ತಾವೆ? ಅಮೋನಿಯಾ ಜೊತೆ ರಿಯಾಕ್ಟ್ ಆಗ್ಬಿಡ್ತಾವೆ. ನಮ್ಗೆ ಅದನ್ನು ಬಂದು ಡ್ರೈ ಮಾಡೋದು ಅಷ್ಟೇ ಬೇಕು. ಅದ್ರ ಜೊತೆ ರಿಯಾಕ್ಟ್ ಆಗಿ ಇನ್ನೊಂದೇನೋ ಫಾರ್ಮ್ ಮಾಡೋದು ಬೇಡ. ಓಕೆ, ದ್ಯಾಟ್ ವಾಸ್ ಇಟ್. ನೌ ವಿಲ್ ಕಮ್ ಟು ದ ಮೇನ್ ಪಾಯಿಂಟ್. ಯಾವುದದು? ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಹೇಬರ್ಸ್ ಪ್ರೊಸೆಸ್. ದಿಸ್ ಇಸ್ ವೆರಿ ಸಿಂಪಲ್. 3 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ. ಇಲ್ಲಿ ಏನಾಗುತ್ತೆ ಅನ್ನೋ ಡೀಟೇಲಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಆಮೇಲೆ ಎಕ್ಸಾಮ್ನಾಗ ಏನು ಕ್ವಶನ್ ಕೇಳಿದ್ರೆ ಹೆಂಗೆ ಬರೀಬೇಕು ಅನ್ನೋದನ್ನು ಲಾಸ್ಟಿಗೆ ಡಿಸ್ಕಸ್ ಮಾಡೋಣ ಅಂತ. ಓಕೆ,
ಓಕೆ, ಸೊ ಇಲ್ಲಿ ಒಂದಿಷ್ಟು ನಮ್ಗೆ ಈ ಹೇಬರ್ಸ್ ಪ್ರೊಸೆಸ್ ಒಳಗೆ ಒಂದಿಷ್ಟು ಪಾಯಿಂಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳೋದಾವು. ಅದನ್ನು ನಾವು ಒನ್ ಬೈ ಒನ್ ಹೇಳ್ಕೊತ ಹೋಗ್ತೀನಿ. ಇದು ನಾನು ಹೆಂಗೆ ಮಾಡ್ತಿದ್ದೆ, ಆ್ಯಕ್ಚುಲಿ ಫೇಸ್ ಟು ಫೇಸ್ ನಾವು ಇದ್ವಿ ಅಂದ್ರೆ ನಿಮ್ಗೆಲ್ಲರಿಗೂ ಸುಮ್ಮನೆ ಕೂಡಿಸಿ, ಅಂದ್ರೆ ಈಗ ಹೆಂಗಿರ್ತೈತೆ ರೀ, ಸುಮ್ಮನೆ ಕೂತು ಕೇಳ್ತಿರ್ತೀರಿ, ಬಟ್ ಇದು ಇಂಪಾರ್ಟೆಂಟ್ ಎಕ್ಸಾಮ್ನಾಗ ಕೇಳ್ತಾರೆ ಅಂದ್ಕೂಡ ಸಡನ್ಲಿ ಒಂದಿಷ್ಟು ಮಂದಿ ಅಲರ್ಟ್ ಆಗ್ತಾರೆ. ಒಂದಿಷ್ಟು ಮಂದಿ ಯಾವಾಗಲೂ ಅಲರ್ಟ್ ಇದ್ದೇ ಇರ್ತಾರೆ. ಸರ್ಟನ್ ಪೀಪಲ್ ಓನ್ಲಿ ದೇ ಗೆಟ್ ಅಲರ್ಟ್ ಓನ್ಲಿ ಇಫ್ ವಿ ಸೇ ಓಕೆ ಇದು ಬರ್ತೈತಿ. ಸೊ ಹಂಗೆ ಅಂದ್ಕೂಡಲೇ 99% ಆಫ್ ದ ಸ್ಟೂಡೆಂಟ್ಸ್ ವುಡ್ ಗೆಟ್ ಓಕೆ ಏನೋ ಇಂಪಾರ್ಟೆಂಟ್ ಹೇಳೋದನ. ಸೊ ಅನ್ಸಿದ ಕೂಡಲೇ ನಮಗೂ ಓಕೆ ಎಲ್ಲರೂ ಈಗ ನಾವು ಕ್ಲಾಸ್ ಹೇಳೋ ಮುಂದೆ ಫುಲ್ ಇಂಟ್ರೆಸ್ಟ್ಲೇನೆ ಹೇಳ್ತಿರ್ತೀವಿ. ವೆನ್ ವಿ ನೋ ಎವ್ರಿ ಒನ್ ಈಸ್ ಕಾನ್ಸಂಟ್ರೇಟಿಂಗ್ ಆ್ಯಂಡ್ ಎವ್ರಿ ಒನ್ ಈಸ್ ಲುಕಿಂಗ್ ಫಾರ್ವರ್ಡ್ ಟು ಸಮಥಿಂಗ್, ನಮ್ಮದು ಸ್ವಲ್ಪ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ ಅವಾಗ. ಸೊ ಅದು ಈಗ ನಮ್ಗೆ ಆಗಂಗಿಲ್ಲ, ಬಿಕಾಸ್ ಐ ಶುಡ್ talk to a camera as usual. Since months this is happening, we are talking to a camera. ಓಕೆ, ಇಲ್ಲಿ ಏನು ಮಾಡೋಕ್ಕೆ ಬರೋಂಗಿಲ್ಲ. ಸೊ ನೀವು ಅಲ್ಲೇ ಮನೆಗೆ ಕೂತಲ್ಲೇ ಈ ವಿಡಿಯೋನ ಹಂಗೆ ಸುಮ್ಮನೆ ಹಚ್ಚಿ ಬೇರೆ ಏನಾರು ಮಾಡ್ಕೊಂಡು ಕುಂತಿದ್ರಿ ಅಂದ್ರೆ ಪ್ಲೀಸ್ ಅಟ್ಲೀಸ್ಟ್ ಫಾರ್ ದಿಸ್ ಲಕ್ಷ ಕೊಟ್ಟು ಕೇಳಿ. ದ ರಿಯಾಕ್ಷನ್ ಈಸ್ ವೆರಿ ಸಿಂಪಲ್. ನೋಡಿರಿ, ಇದು ಲಾರ್ಜ್ ಸ್ಕೇಲ್ ಪ್ರಿಪರೇಷನ್, ಇದು ಇಂಡಸ್ಟ್ರಿ ಒಳಗೆ ಮಾಡೋ ಪ್ರಿಪ್ರೇಷನ್. ಓಕೆ, ಬಿಫೋರ್ ಐ ಸ್ಟಾರ್ಟ್ ದಿಸ್ ನಾನು ಹಿಂದೊಂದು ಹಿಂದೊಂದು ರಿಯಾಕ್ಷನ್ ಬರ್ತಿದ್ದೆ, ಅದನ್ನ ಎಕ್ಸ್ಪ್ಲೇನು ಮಾಡಿದೆ ನಾನು. NH4Cl + NaOH. ಸೆಕೆಂಡ್ ಮೆಥಡ್ gives ammonia + NaCl + H2O, ammonium salts. By heating ammonium salts with strong bases like NaOH, ಈಗ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದು ಯಾಕೆ ಲಾರ್ಜ್ ಸ್ಕೇಲ್ ಮೆಥಡ್ ಆಗಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ನೋಡಿರಿ ಅದನ್ನ. ಬೈ ಹೀಟಿಂಗ್ ಅಮೋನಿಯಂ ಸಾಲ್ಟ್ಸ್ NH4Cl. NH4Cl ಇಂದ ಅಮೋನಿಯಾ ತೊಗೊಂಡ್ಬರ್ತೀವಿ. NH4Cl ಇಂದ ಅಮೋನಿಯಾ ತೊಗೊಂಡ್ಬರ್ತೀವಿ. ಈ NH4Cl ಸಿಗ್ಬೇಕು ನನಗೆ, ಅಮೋನಿಯಂ ಸಾಲ್ಟ್ ಸಿಗ್ಬೇಕಂದ್ರೆ ಮೊದಲು ಅಮೋನಿಯಾ ಸಿಗ್ಬೇಕು. ಅಮೋನಿಯಿಂದ ಇದು ಸಿಕ್ಕಿರ್ತೈತಿ. ಈಗ ನಾವು ಇದರಿಂದ ಇದು ಮಾಡಕ್ಕೆ ಹೊಂಟೀವಿ. ಆರ್ ಯು ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್? ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಇದರಿಂದ ಇದು ಮಾಡಕ್ಕೆ ಹೊಂಟೀವ ಆ ಮೆಥಡ್ ಒಳಗೆ. ಬಟ್ ಇದು ಸಿಗ್ಬೇಕು, ಅಮೋನಿಯಂ ಸಾಲ್ಟ್ ಸಿಗ್ಬೇಕಂದ್ರೆ ಮೊದಲು ಅಮೋನಿಯಾ ಇರಬೇಕು. ಸೊ ಅಮೋನಿಯಾ ಯೂಸ್ ಮಾಡಿನ ಇದನ್ನು ಮಾಡಿರ್ತೀವಿ. ಅದಕ್ಕೆ ಇದು ಸ್ಮಾಲ್ ಸ್ಕೇಲ್ ಮೆಥಡ್, ಲ್ಯಾಬ್ನಾಗ ಯೂಸ್ ಮಾಡೋ ಮೆಥಡ್. ಅಂದ್ರೆ ಆಲ್ರೆಡಿ ನನ್ನ ಕಡೆ ಅಮೋನಿಯಾ ಇತ್ತು, ಅದರಿಂದ ಆಲ್ರೆಡಿ ಅಮೋನಿಯಂ ಸಾಲ್ಟ್ ಮಾಡಿ ಇಟ್ಟಿದ್ದೆ. ಅದರಿಂದ ಅಮೋನಿಯಾ ಸ್ವಲ್ಪ ತಕ್ಕೊಂಡೆ ಸ್ಮಾಲ್ ಸ್ಕೇಲ್ ಒಳಗೆ, ಲ್ಯಾಬ್ ಒಳಗೆ. ಲಾರ್ಜ್ ಸ್ಕೇಲ್ ಒಳಗೆ ನೀವು ಅಮೋನಿಯಾ ಮಾಡೋಕ್ಕೆ ಹೊಂಟಿರಿ ಅಂದ್ರೆ ಅಮೋನಿಯಂ ಸಾಲ್ಟ್ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ಬಿಕಾಸ್ ಅಮೋನಿಯಂ ಸಾಲ್ಟ್ ಯೂಸ್ ಮಾಡಬೇಕು. ಅಮೋನಿಯಂ ಸಾಲ್ಟ್ ನಂಗೆ ಸಿಗ್ಬೇಕಂದ್ರೆ ಅಮೋನಿಯಾಯಿಂದನೇ ಅದು ಬಂದಿರ್ತೈತಿ. ಸೊ ವಿ ಕಾಂಟ್ ಯೂಸ್ ಅದರ್ ಮೆಥಡ್ಸ್ ಟು ಅಮೋನಿಯಂ ಸಾಲ್ಟ್ಸ್ ಯೂಸ್ ಮಾಡಿ ಅಮೋನಿಯಾ ಇವನ್ನ ಸ್ಮಾಲ್ ಸ್ಕೇಲಾಗ ಲ್ಯಾಬ್ನಾಗ ಮಾಡ್ಕೋಬೋದು ಹೊರತು ಲಾರ್ಜ್ ಸ್ಕೇಲ್ ಒಳಗೆ ಇಂಡಸ್ಟ್ರಿ ಒಳಗೆ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಇಂಡಸ್ಟ್ರಿ ಒಳಗೆ ಮಾಡೋದು ಹೇಬರ್ಸ್ ಪ್ರೊಸೆಸ್. ಓಕೆ, ದಿಸ್ ಇಸ್ ಅ ವೆರಿ ಸಿಂಪಲ್ ರಿಯಾಕ್ಷನ್. ಅಮೋನಿಯಾ ಫಾರ್ಮ್ ಆಗ್ಬೇಕಂದ್ರೆ ಏನೇನು ಕಂಬೈನ್ ಆಗ್ಬೇಕಪ್ಪ? ನೈಟ್ರೋಜನ್, ಹೈಡ್ರೋಜನ್. ರಿಯಾಕ್ಷನ್ ಬರ್ತಂತೆ ಫಸ್ಟ್. ನೈಟ್ರೋಜನ್, ಹೈಡ್ರೋಜನ್, ಯೂಸ್ ಅಮೋನಿಯಾ. ವೆರಿ ಸಿಂಪಲ್. ಇಷ್ಟಂದ್ರೆ ಇನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದು ಭಾಳ ಐತಿ. ಅಂದ್ರೆ ನೋಡಿರಿ, ಲಕ್ಷ ಕೊಡ್ರಿ, ಬ್ಯಾಲೆನ್ಸ್ ಮಾಡೋಣ. 2 ನೈಟ್ರೋಜನ್, ಇಲ್ಲಿ 1 ನೈಟ್ರೋಜನ್. ಸೊ 2 ನೈಟ್ರೋಜನ್ ಬ್ಯಾಲೆನ್ಸ್ಡ್. ಹೈಡ್ರೋಜನ್ 2 3 6, ಇಲ್ಲಿ 3 2 6. ಅದೇ ಇಲ್ಲಿ ಬರ್ತೀನಿ. ಇವೆಲ್ಲ ಏನಿವು, ಇದು ಗ್ಯಾಸ್, ಇದು ಗ್ಯಾಸ್, ಇದು ಗ್ಯಾಸ್. ಇಲ್ಲಿ ಬರೆದು ಬಿಡೋಣ. ಓಕೆ, ಅಲ್ಲೇ ಇರಲಿ, ಅಷ್ಟೇ ಇರಲಿ. ಇವೆಲ್ಲ ಗ್ಯಾಸ್, ನಮಗೆ ಗೊತ್ತದ, ಇವೆಲ್ಲ ಗ್ಯಾಸ್ ಅಂತ ಗೊತ್ತದ. ಸೊ ದಿಸ್ ಇಸ್ ಅ ರಿಯಾಕ್ಷನ್, ವೆರಿ ಸಿಂಪಲ್ ರಿಯಾಕ್ಷನ್. ಸೊ ಹೇಬರ್ಸ್ ಪ್ರೊಸೆಸ್ನಾಗ ಏನು ಮಾಡ್ತೀವಿ ಅಂದರೆ ಹೈಡ್ರೋಜನ್ 2 ತೊಗೊಂಬರ್ತೀವಿ, ಹೈಡ್ರೋಜನ್ ತೊಗೊಂಬರ್ತೀವಿ, ಅವನ್ನ ರಿಯಾಕ್ಟ್ ಆಗಕ್ಕೆ ಬಿಡ್ತೀವಿ, ಅಮೋನಿಯಾ ಫಾರ್ಮ್ ಆಗುತ್ತೆ. ಇಷ್ಟನ್ನು ಹೇಬರ್ಸ್ ಪ್ರೊಸೆಸ್. ಇಷ್ಟ ಆದ್ರೆ ಇಲ್ಲೇ ಹೆಂಗೆ ಅದು ಮಾಡ್ತೀವಿ, ಇದು ಹೆಂಗೆ ಆಗುತ್ತೆ, ಇದನ್ನು ಮಾಡ್ಬೇಕಂದ್ರೆ ನಾವು ಏನು ಮಾಡಬೇಕು ಅನ್ನೋದನ್ನು ಒಂದಿಷ್ಟು 3-4 ಪಾಯಿಂಟ್ ಹೇಳಿಬಿಟ್ರೆ ಅದನ್ನು ನೀವು ಎಕ್ಸಾಮ್ನಾಗ ಬರೆದ್ಬಿಟ್ರೆ ಸಾಕು. ಓಕೆ, ಅದು ಏನು ಈ ರಿಯಾಕ್ಷನ್ ನೋಡಿರಿ ನೀವು ಇಲ್ಲೇ. ಇದೇನು ΔHF ಅಂದ್ರೆ ಏನು? ΔH0F. ΔHF ಅಂದ್ರೆ ಏನು? ಎಂಥಾಲ್ಪಿ ಆಫ್ ಫಾರ್ಮೇಷನ್. ನಾವು ಇದನ್ನು ಫಸ್ಟ್ ಇಯರ್ ಒಳಗೆ ಥರ್ಮೋಡೈನಮಿಕ್ಸ್ ಒಳಗೆ ಡಿಸ್ಕಸ್ ಮಾಡಿದ್ವಿ. ಥರ್ಮೋಡೈನಮಿಕ್ಸು ಈಕ್ವಿಲಿಬ್ರಿಯಮ್ ಅದೊಂದು ಚಾಪ್ಟರ್ ಒಳಗೆ ಡಿಸ್ಕಸ್ ಮಾಡಿದ್ವಿ. It is enthalpy of formation and range. This change in enthalpy that occurs when 1 mole of a compound is formed from its constituent elements. Nitrogen ಮತ್ತು ಹೈಡ್ರೋಜನ್ ಅಮೋನಿಯಾದ ಕಾನ್ಸ್ಟಿಟ್ಯೂಯೆಂಟ್ ಎಲಿಮೆಂಟ್ಸ್ ಯಾವ್ಯಾವು? ಅಮೋನಿಯಾ ಆಗ್ಬೇಕಂದ್ರೆ ಎದರಿಂದ ಆಗುತ್ತೆ? ಹೈಡ್ರೋಜನ್. ಸೊ ಹೈಡ್ರೋಜನ್ ಆಗಿದೆ. ಸೊ ಇದು ಎಂಥಾಲ್ಪಿ ಆಫ್ ಫಾರ್ಮೇಷನ್. ಇಲ್ಲಿ 2 ಮೂಲ ಆಗ್ಯಾವು, ಆದರೆ ಇದು ಕೊಟ್ಟಿದ್ದವರು 1 ಮೂಲಿಗೆ. 2 ಮೂಲಿಗೆ ಇದು ಡಬಲ್ ಮಾಡಬೇಕು, ಯಾಕಂದರೆ ಇದು ಎಂಥಾಲ್ಪಿ ಆಫ್ ಫಾರ್ಮೇಷನ್ ಇದು. ಓಕೆ, ಅದು ಏನಾರ ಇರಲಿ. ಇದು ಏನೈತೆ ನೋಡ್ರಿ, ಮೈನಸ್ ಐತಿ.
ಮೈನಸ್ ಅಂದರೆ ಇದು ಎಂಥ ರಿಯಾಕ್ಷನ್? ಎಕ್ಸೋಥರ್ಮಿಕೋ ಎಂಡೋಥರ್ಮಿಕೋ? ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಇಷ್ಟು ಹೀಟ್ ರಿಲೀಸ್ ಆಗತ್ತೈತಿ. 1 ಮೋಲ್ ಅಮೋನಿಯಾ ಫಾರ್ಮ್ ಆಗೋಕ್ಕೆ ಇಷ್ಟು ಹೀಟ್ ರಿಲೀಸ್ ಆಗತ್ತೈತಿ. ಆ್ಯಕ್ಚುಲಿ 2 ಮೋಲ್ ಆಗುತ್ತೆ, ಒಂದು ಅದು ಡಬಲ್ ಮಾಡ್ಕೊರಿ ಅಂತ ಅರ್ಥ. ಓಕೆ, ಸೊ ಇಷ್ಟು ಹೀಟ್ ರಿಲೀಸ್ ಆಗತ್ತೈತಿ. ಅಲ್ಲಿ ಅಬ್ಸಾರ್ಬ್ ಆಗತ್ತಿಲ್ಲ, ಹೀಟ್ ಏನಾಗತ್ತೈತಿ? ಹೀಟ್ ರಿಲೀಸ್ ಆಗತ್ತೈತಿ. ಇಟ್ ಈಸ್ ಅ ಎಕ್ಸೋಥರ್ಮಿಕ್ ರಿಯಾಕ್ಷನ್, ನಾಟ್ ಎಂಡೋಥರ್ಮಿಕ್. ಓಕೆ, ಇಲ್ಲಿ ನಾವು ಏನು ಡಿಸ್ಕಸ್ ಮಾಡಬೇಕು ಅಂತಂದ್ರೆ ಅದು ರೆಕಾರ್ಡ್ ಆಗತ್ತಿದ್ದೆಲ್ಲ ಚೆಕ್ ಮಾಡಿದೆ ಅಷ್ಟೆ. ಇಲ್ಲಿ ನಾವು ಏನು ಡಿಸ್ಕಸ್ ಮಾಡಬೇಕು ಅಂದ್ರೆ ಇದು ನೋಡ್ರಿ, ಇದೇನು ಸಿಂಬಾಲು? ಇದು ರಿವರ್ಸಿಬಲ್ ರಿಯಾಕ್ಷನ್. ರಿವರ್ಸಿಬಲ್ ರಿಯಾಕ್ಷನ್ ಅಂದ್ಕೊಳ್ಳಿ ಏನು? ರಿಯಾಕ್ಟೆಂಟ್ಸ್ ರಿಯಾಕ್ಟ್ ಆಗಿ ಪ್ರಾಡಕ್ಟ್ ಕೊಡುತ್ತೆ. ಸ್ವಲ್ಪ ಹೊತ್ತು ಆದಮೇಲೆ ಏನಾಗುತ್ತೆ? ಈ ಪ್ರಾಡಕ್ಟ್ ವಾಪಸ್ ರಿಯಾಕ್ಟೆಂಟ್ಸನ್ನು ಕೊಡುತ್ತೆ. ಇದು ಒನ್ ಸೈಡೆಡ್ ರಿಯಾಕ್ಷನ್ ಅಲ್ಲ. ರಿಯಾಕ್ಟೆಂಟ್ಸ್ ರಿಯಾಕ್ಟ್ ಆಗಿ ಪ್ರಾಡಕ್ಟ್ಸ್ ಕೊಟ್ಟವು, ಇಷ್ಟ ಇಲ್ಲ. ರಿಯಾಕ್ಟೆಂಟ್ಸ್ ರಿಯಾಕ್ಟ್ ಆಗಿ ಪ್ರಾಡಕ್ಟ್ಸ್ ಕೊಡ್ತಾವೆ, ಪ್ರಾಡಕ್ಟ್ ವಾಪಸ್ ರಿಯಾಕ್ಟೆಂಟ್ಸನ್ನು ಕೊಡ್ತಾವೆ. ದಿಸ್ ಈಸ್ ರಿವರ್ಸಿಬಲ್ ರಿಯಾಕ್ಷನ್. ಇದು ನಮ್ಗೆ ಆಲ್ರೆಡಿ ಗೊತ್ತು. ಸೊ ಫಸ್ಟ್ ಏನಾಗುತ್ತೆ? ನೈಟ್ರೋಜನ್ ಹೈಡ್ರೋಜನ್ ರಿಯಾಕ್ಟ್ ಆಗಿ ಅಮೋನಿಯಾ ಫಾರ್ಮ್ ಮಾಡ್ಕೊತ ಹೋಗುತ್ತೆ. ಆಮೇಲೆ ಸ್ವಲ್ಪ ಬಿಟ್ಟು ಏನಾಗುತ್ತೆ ರೀ, ಅಮೋನಿಯಾ ವಾಪಸ್ ನೈಟ್ರೋಜನ್ ಹೈಡ್ರೋಜನ್ ಕೊಡೋಕೆ ಸ್ಟಾರ್ಟ್ ಆಗುತ್ತೆ. ನಮ್ಗೆ ಹಂಗೆ ಆಗೋದು ಬೇಡ. ಎದಕ್ಕೆ ಹಂಗೆ ಆಗೋದು ಬೇಡ? ಇದು ನಾವು ಲಕ್ಷ ಕೊಡ್ರಿ, ಇದು ಇಂಡಸ್ಟ್ರಿ ಮೆಥಡ್. ಫ್ಯಾಕ್ಟ್ರಿ ಒಳಗೆ ಮಾಡಕತ್ತೀವಿ. ಫ್ಯಾಕ್ಟ್ರಿ ಒಳಗೆ ಮಾಡಕತ್ತೀವಿ ಅಂದ್ರೆ ರೊಕ್ಕದ ಸಂಬಂಧ ಮಾಡ್ತಿರ್ತೀವಿ. ಯಾರೋ ಒಂದು ಫ್ಯಾಕ್ಟ್ರಿ ನಡ್ಸಕತ್ತಾರ ಅಂದ್ರೆ ಪ್ರಾಫಿಟ್ ಸಂಬಂಧ ನಡೆಸಿರ್ತಾರೆ. ಇಂಡಸ್ಟ್ರಿ ನಡ್ಸಕತ್ತಾರ ಅಂದ್ರೆ ಸುಮ್ಮನೆ ಇಂಡಸ್ಟ್ರಿ ಔಟ್ ಆಫ್ ಪ್ಯಾಷನ್ ಮಾಡಲ್ಲ. ಔಟ್ ಆಫ್ ಪ್ಯಾಷನ್ ಡೆಫಿನೆಟ್ಲಿ ಮಾಡ್ತಾರೆ, ಬಟ್ ದೇ ಆರ್ ಇನ್ವೆಸ್ಟಿಂಗ್ ಕ್ರೋರ್ಸ್ ಆಫ್ ರುಪೀಸ್ ಅಂದರೆ ದೇ ಆರ್ ಎಕ್ಸ್ಪೆಕ್ಟಿಂಗ್ ಕ್ರೋರ್ಸ್ ಆಫ್ ರುಪೀಸ್ ವಾಪಸ್ ಪ್ರಾಫಿಟ್ ಆಗಿ. ಸೊ ಅದನ್ನ ಯಾಕೆ ನಂಗೆ ಮಾತಾಡ್ಕತ್ತೀನಿ ಅಂದ್ರೆ, ಈಗ ನಾನು ಹೈಡ್ರೋಜನ್ ತೊಗೊಂಬಂದೆ, ರಿಯಾಕ್ಟ್ ಮಾಡಿದೆ, ಅಮೋನಿಯಾ ಮಾಡಿದೆ. ಸ್ವಲ್ಪ ಹೊತ್ತು ಬಿಟ್ಟು ಅಮೋನಿಯಾ ಫಾರ್ಮ್ ಆಗಿದ್ದು ವಾಪಸ್ ಹೈಡ್ರೋಜನ್ ಕೊಡಕತ್ತು ಅಂದ್ರೆ ನಾ ಯಾಕೆ ಇಂಡಸ್ಟ್ರಿ ಸೆಟಪ್ ಮಾಡಲಿ? ಅಷ್ಟಾಗಿ ದೊಡ್ಡ ಫ್ಯಾಕ್ಟ್ರಿ ಹಾಕಲಿ? ನಾ ತೊಗೊಂಬಂದಿದ್ದು ನೈಟ್ರೋಜನ್ ಹೈಡ್ರೋಜನ್ ರಿಯಾಕ್ಟ್ ಆಗಿರಿ, ಅಮೋನಿಯಾ ಮಾಡಿರಿ, ಅಮೋನಿಯನ್ ಮಾರಿ ನಾ ರೊಕ್ಕ ಮಾಡ್ಕೊತೀನಿ ಅಂತ ನಾ ಹೇಳಾಕತ್ತೀನಿ. ಓಕೆ, ಅವು ಏನಾಗತ್ತೋ? ನೈಟ್ರೋಜನ್ ಹೈಡ್ರೋಜನ್ ರಿಯಾಕ್ಟ್ ಆಗಿ ಅಮೋನಿಯಾ ಆಗತ್ತೋ. ಸ್ವಲ್ಪ ಹೊತ್ತು ಬಿಟ್ಟು ವಾಪಸ್ ನೈಟ್ರೋಜನ್ ಹೈಡ್ರೋಜನ್ ಆಗತ್ತೋ. ನಾ ತೊಗೊಂಬಂದಿದ್ದು ಇವನ್ನ ವಾಪಸ್ ನಂಗೆ ಅವನ್ನ ಕೊಟ್ರೆ ಎಲ್ಲಿ ಹೋಗಲಿ? ನಾ ತೊಗೊಂಡವನು. ಸೊ ನನಗೆ ಹಿಂಗಿದೆ ಆಗಬಾರ್ದು. ಏನಾಗಬಾರ್ದು? ನೈಟ್ರೋಜನ್ ಹೈಡ್ರೋಜನ್ ಶುಡ್ ರಿಯಾಕ್ಟ್ ಆ್ಯಂಡ್ ಗಿವ್ ಅಮೋನಿಯಾ, ಬಟ್ ಅಮೋನಿಯಾ ಶುಡ್ ನಾಟ್ ಗಿವ್ ಬ್ಯಾಕ್ ನೈಟ್ರೋಜನ್ ಆ್ಯಂಡ್ ಹೈಡ್ರೋಜನ್. ಶುಡ್ ನಾಟ್, ಬಟ್ ಇಟ್ ವಿಲ್ ಹ್ಯಾಪನ್. ಸೊ ಏನು ಮಾಡ್ಬೇಕು? ಐ ಶುಡ್ ಡೂ ಸಮಥಿಂಗ್ ಆ್ಯಂಡ್ ಟೇಕ್ ಕೇರ್ that only the forward reaction takes place, not the backward reaction. Nitrogen and hydrogen should react to give ammonia, but ammonia should not give back nitrogen and hydrogen. ಅದಕ್ಕೆ ಏನು ಮಾಡಬೇಕು? ಸ್ವಲ್ಪ ನೆನ್ಪು ಮಾಡ್ಕೊರಿ. ಫಸ್ಟ್ ಇಯರ್ನಾಗ ನಾವು ಲೀ ಚಟೆಲಿಯರ್ಸ್ ಪ್ರಿನ್ಸಿಪಲ್ ಅಂತಂದು ಕಲ್ತೀವಿ. ಲೀ ಚಟೆಲಿಯರ್ಸ್ ಪ್ರಿನ್ಸಿಪಲ್, ಅದಕ್ಕೆ ನಾ ಬರ್ತೀನಂತ. ಬಿಫೋರ್ ದ್ಯಾಟ್ ಹಂಗೆ ಬೇಸಿಕ್ಸ್ ಇನ್ನೊಂದು ಪಟ್ಟಂತ ರೀಕಾಲ್ ಮಾಡ್ಕೊಳ್ಳೋದಾದ್ರೆ, ಇನಿಷಿಯಲಿ ರೇಟ್ ಆಫ್ ದ ಫಾರ್ವರ್ಡ್ ರಿಯಾಕ್ಷನ್ ವಿಲ್ ಬಿ ಗ್ರೇಟರ್ ಬಿಕಾಸ್ ಬರೀ ರಿಯಾಕ್ಟೆಂಟ್ಸ್ ಇರ್ತಾವೆ, ಪ್ರೊಡಕ್ಟ್ಸ್ ಇರೋಂಗಿಲ್ಲ. ರಿಯಾಕ್ಟೆಂಟ್ಸ್ ಅಷ್ಟೇ ಇರ್ತಾವೆ, ಪ್ರೊಡಕ್ಟ್ಸ್ ಇರೋಂಗಿಲ್ಲ. ಇನಿಷಿಯಲಿ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ವಿಲ್ ಬಿ ಗ್ರೇಟರ್. ಆಮೇಲೆ ಬ್ಯಾಕ್ವರ್ಡ್ ರಿಯಾಕ್ಷನ್ ರೇಟ್ ಜಾಸ್ತಿ ಹಾಕೊಂತ ಹೋಗುತ್ತೆ. ಇನಿಷಿಯಲಿ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಹೈಯರ್ ದೆನ್ ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಟೈಮ್ ಆದಂಗೆ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಕಡಿಮೆ ಹಾಕೊಂಡು ಬರುತ್ತೆ, ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಜಾಸ್ತಿ ಹಾಕೊಂತ ಹೋಗುತ್ತೆ. ಅಟ್ ಅ ಸರ್ಟನ್ ಪಾಯಿಂಟ್ ಆಫ್ ಟೈಮ್ ದೇ ರೀಚ್ ಈಕ್ವಿಲಿಬ್ರಿಯಮ್. ಈಕ್ವಿಲಿಬ್ರಿಯಮ್ ಅಂದರೆ ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಬಿಕಮ್ಸ್ ಈಕ್ವಲ್ ಟು ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಎಷ್ಟು ನೈಟ್ರೋಜನ್ ಹೈಡ್ರೋಜನ್ ಅಮೋನಿಯಾ ಕೊಡತೈತಿ, ಅಷ್ಟು ಅಮೋನಿಯಾ ವಾಪಸ್ ಹೈಡ್ರೋಜನ್ ಕೊಡತೈತಿ. ಹೆಂಗೆ ಮಾಡಿದರೆ ಏನೂ ಯೂಸ್ ಇಲ್ಲ. ನನಗೆ ಅಮೋನಿಯಾ ಬೇಕು, ವಾಪಸ್ ಇದು ಅಮೋನಿಯಾ ಇದನ್ನು ಕೊಡಬಾರ್ದು. ಸೊ ಈಕ್ವಿಲಿಬ್ರಿಯಮ್ ರೀಚ್ ಆಗುತ್ತೆ, ಹಾಗೇ ಆಗುತ್ತೆ ಈಕ್ವಿಲಿಬ್ರಿಯಮ್ ರೀಚ್, ಬಿಕಾಸ್ ಅದು ರಿವರ್ಸಿಬಲ್ ರಿಯಾಕ್ಷನ್. ರೇಟ್ ಆಫ್ ಫಾರ್ವರ್ಡ್ ರಿಯಾಕ್ಷನ್ ಜಾಸ್ತಿ ಇರುತ್ತೆ, ರೇಟ್ ಆಫ್ ಬ್ಯಾಕ್ವರ್ಡ್ ರಿಯಾಕ್ಷನ್ ಕಡಿಮೆ ಇರುತ್ತೆ. ಇದು ಕಡಿಮೆ ಹಾಕೊಂಡು ಬರ್ತಿದೆ, ಜಾಸ್ತಿ ಹಾಕೊಂಡು ಬರ್ತೀವಿ. ಎರಡು ರೇಟ್ ಈಕ್ವಲ್ ಆದರೆ ಈಕ್ವಿಲಿಬ್ರಿಯಮ್ ರೀಚ್ ಆಗುತ್ತೆ. ಈಕ್ವಿಲಿಬ್ರಿಯಮ್ ರೀಚ್ ಆಗಿ ಕುಂತ್ರೆ ನನಗೆ ಇಲ್ಲಿ ಏನು ಯೂಸ್ ಇಲ್ಲ. ನನಗೆ ಈಕ್ವಿಲಿಬ್ರಿಯಮ್ ಈಗ ಬ್ರೇಕ್ ಮಾಡ್ಬೇಕು. ಹೆಂಗೆ ಬ್ರೇಕ್ ಮಾಡ್ಬೇಕಂದ್ರೆ ಓನ್ಲಿ ಫಾರ್ವರ್ಡ್ ರಿಯಾಕ್ಷನ್ ಆಗಬೇಕು. ಆಫ್ಟರ್ ಬ್ರೇಕಿಂಗ್ ದ ಈಕ್ವಿಲಿಬ್ರಿಯಮ್ ಇಟ್ ಶುಡ್ ಫೇವರ್, ಫಾರ್ವರ್ಡ್ ರಿಯಾಕ್ಷನ್ ಶುಡ್ ಬಿ ಫೇವರ್ಡ್. ಫಾರ್ವರ್ಡ್ ರಿಯಾಕ್ಷನ್ ಶುಡ್ ಬಿ ಫೇವರ್ಡ್ ಬಿಕಾಸ್ ನಂಗೆ ಅಮೋನಿಯಾ ಬೇಕು, ಹೈಡ್ರೋಜನ್ ಬೇಡ. ಸೊ ಒನ್ಸ್ ಇಟ್ ರೀಚಸ್ ಈಕ್ವಿಲಿಬ್ರಿಯಮ್, I should break the equilibrium in such a way that after the equilibrium is broken, forward reaction takes place. ಇಲ್ಲೇ ಲೀ ಚಟೆಲಿಯರ್ಸ್ ಪ್ರಿನ್ಸಿಪಲ್ ಕ್ವಶನ್ ಬರ್ತೈತೆ. ಹೌ ಟು ಬ್ರೇಕ್ ದ ಇಕ್ವಿಲಿಬ್ರಿಯಮ್, ಹೌ ಟು ಡಿಸ್ಟರ್ಬ್ ದ ಇಕ್ವಿಲಿಬ್ರಿಯಮ್. ನಾವು ಫಸ್ಟ್ ಇಯರ್ ಡಿಸ್ಕಸ್ ಮಾಡೀವಿ. ಟೆಂಪ್ರೇಚರ್, ಪ್ರೆಷರ್, ವಾಲ್ಯೂಮ್, ಇವು ಮೂರಾಗ ಯಾವುದರ ಅಥವಾ ಎಲ್ಲನೂ ಕೆಡಿಸಿದ್ರೆ ಅಂದ್ರೆ ಎಷ್ಟು ಟೆಂಪ್ರೇಚರ್ ಇತ್ತು, ಟೆಂಪ್ರೇಚರ್ ಜಾಸ್ತಿ ಅಥವಾ ಕಡಿಮೆ ಮಾಡಬೇಕು, ಪ್ರೆಷರ್ ಜಾಸ್ತಿ ಅಥವಾ ಕಡಿಮೆ ಮಾಡಬೇಕು, ವಾಲ್ಯೂಮ್ ಜಾಸ್ತಿ ಅಥವಾ ಕಡಿಮೆ ಮಾಡಬೇಕು. ಹಿಂಗೆ ಮಾಡಿದ್ರೆ ಈಕ್ವಿಲಿಬ್ರಿಯಮ್ ಡಿಸ್ಟರ್ಬ್ ಆಗ್ತೈತಿ. ಸೊ ನಾವು ಇಲ್ಲಿ ನಾವು ವಾಲ್ಯೂಮ್ ಬಗ್ಗೆ ಸಲ ಕೆಡಿಸೋಂಗಿಲ್ಲ, ಟೆಂಪ್ರೇಚರ್ ಪ್ರೆಷರ್ ಬಗ್ಗೆ ಫೋಕಸ್ ಮಾಡ್ತೀವಿ. ಸೊ ಒನ್ಸ್ ಈಕ್ವಿಲಿಬ್ರಿಯಮ್ ರೀಚ್ ಆದಮೇಲೆ ನಾವು ಟೆಂಪ್ರೇಚರ್ ಪ್ರೆಷರನ್ನು ವೇರಿ ಮಾಡಬೇಕು, ಚೇಂಜ್ ಮಾಡಬೇಕು. ಹೆಂಗೆ ಚೇಂಜ್ ಮಾಡಬೇಕು, ಹೆಂಗೆ ಚೇಂಜ್ ಮಾಡಬಾರ್ದು, ಇದನ್ನು ನಾವು ಡಿಸ್ಕಸ್ ಮಾಡಬೇಕು.
ಹೆಂಗೆ ಚೇಂಜ್ ಮಾಡಬಾರ್ದು? ಆಫ್ಟರ್ ಚೇಂಜ್ ಮಾಡೋದು ಆದಮೇಲೆ ಹೆಂಗೆ ಆಗಬಾರ್ದು ಅಂದ್ರೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗಬಾರ್ದು. ಚೇಂಜ್ ಮಾಡೋದಾದಮೇಲೆ ಟೆಂಪ್ರೇಚರ್ ಪ್ರೆಷರ್ ಚೇಂಜ್ ಮಾಡೋದಾದಮೇಲೆ ಚೇಂಜ್ ಯಾಕೆ ಮಾಡತ್ತೀನಿ ನಾನು? ಟು ಡಿಸ್ಟರ್ಬ್ ದ ಈಕ್ವಿಲಿಬ್ರಿಯಮ್. ಒನ್ಸ್ ದ ಈಕ್ವಿಲಿಬ್ರಿಯಮ್ ಈಸ್ ಡಿಸ್ಟರ್ಬ್ಡ್, ಫಾರ್ವರ್ಡ್ ರಿಯಾಕ್ಷನ್ ಶುಡ್ ಟೇಕ್ ಪ್ಲೇಸ್, ನಾಟ್ ಬ್ಯಾಕ್ವರ್ಡ್ ರಿಯಾಕ್ಷನ್. ಸೊ ಹೌ ಟು ಚೇಂಜ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಸೊ ದ್ಯಾಟ್ ಫಾರ್ವರ್ಡ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಹಿಂಗೆ ಅನ್ಬೋದು. ಅಥವಾ ಈ ರಿಯಾಕ್ಷನ್ ಆಗಾಕ ಟೆಂಪ್ರೇಚರ್ ನಾನು ಎಷ್ಟು ಇಡಬೇಕು, ವಿಚ್ ಟೆಂಪ್ರೇಚರ್ ಈಸ್ ಫೇವರಬಲ್, ಪ್ರೆಷರ್ ಎಷ್ಟು ಇಡಬೇಕು, ಹಿಂಗೆ ಟೆಂಪ್ರೇಚರ್ ಹೆಂಗೆ ಚೇಂಜ್ ಮಾಡಿ ಫಾರ್ವರ್ಡ್ ರಿಯಾಕ್ಷನ್ ಮಾಡಲಿ ಅನ್ನೋದು ಒಂದು, ಈ ರಿಯಾಕ್ಷನಿಗೆ ಯಾವ ಟೆಂಪ್ರೇಚರ್ ಫೇವರೇಬಲ್ ಅನ್ನೋದು ಒಂದು. ಸೊ ಹಾಗೆ ಟೆಂಪ್ರೇಚರ್ ಪ್ರೆಷರ್ ಈ ರಿಯಾಕ್ಷನಿಗೆ ಏನು ಫೇವರೇಬಲ್, ಹೆಂಗೆ ಮಾಡಿದರೆ ಈಕ್ವಿಲಿಬ್ರಿಯಮ್ ಡಿಸ್ಟರ್ಬ್ ಆದಮೇಲೆ ಫಾರ್ವರ್ಡ್ ರಿಯಾಕ್ಷನ್ ಆಗುತ್ತಾ ಅನ್ನೋದನ್ನು ನಾವೀಗ ಡಿಸ್ಕಸ್ ಮಾಡೋಣ. ಓಕೆ, ಟೆಂಪ್ರೇಚರ್ ಬಗ್ಗೆ ಲಕ್ಷ ಫಸ್ಟ್ ನೋಡಿರಿ. ಫಾರ್ವರ್ಡ್ ರಿಯಾಕ್ಷನ್ ಏನೈತಿ, ಎಕ್ಸೋಥರ್ಮಿಕ್ ಐತಿ. ಫಾರ್ವರ್ಡ್ ರಿಯಾಕ್ಷನ್ ಏನೈತಿ, ಎಕ್ಸೋಥರ್ಮಿಕ್, ಬಿಕಾಸ್ ಮೈನಸ್ ಐತಿ. ಅಂದ್ರೆ ಈ ರಿಯಾಕ್ಷನ್ನಾಗ ಫಾರ್ವರ್ಡ್ ರಿಯಾಕ್ಷನ್ ಆಗೋದ್ರೊಳಗೆ ಹೀಟ್ ರಿಲೀಸ್ ಆಗತೈತಿ. ಓಕೆ, ಬಿಫೋರ್ ಐ ಗೋ ದರ್, ಲೀಚ್-ಟೈಲರ್ಸ್ ಪ್ರಿನ್ಸಿಪಲ್. ವಾಟ್ ಇಸ್ ಲೀಚ್-ಟೈಲರ್ಸ್ ಪ್ರಿನ್ಸಿಪಲ್? ಇಫ್ ಯು ಡಿಸ್ಟರ್ಬ್ ದ ಈಕ್ವಿಲಿಬ್ರಿಯಮ್ ಬೈ ಇನ್ಕ್ರೀಸಿಂಗ್ ದ ಟೆಂಪ್ರೇಚರ್, the system will come back to equilibrium by decreasing the temperature. ನೀವು ಏನು ಮಾಡಿರ್ತೀರಿ, ನೀವು ಈಕ್ವಿಲಿಬ್ರಿಯಮ್ ಡಿಸ್ಟರ್ಬ್ ಮಾಡೋಕ್ಕೆ ಏನು ಮಾಡಿರ್ತೀರಿ ಅದನ್ನು ಉಲ್ಟಾ ಮಾಡಿ ಅದು ಈಕ್ವಿಲಿಬ್ರಿಯಮ್ಗೆ ಬರ್ತೈತಿ ಸಿಸ್ಟಮು. ದಿಸ್ ಇಸ್ ಲೀಚ್-ಟೈಲರ್ಸ್ ಪ್ರಿನ್ಸಿಪಲ್. ಇಫ್ ಯು ಇನ್ಕ್ರೀಸ್ ದ ಟೆಂಪ್ರೇಚರ್ ಆ್ಯಂಡ್ ಡಿಸ್ಟರ್ಬ್ ದ ಈಕ್ವಿಲಿಬ್ರಿಯಮ್, ದ ಸಿಸ್ಟಮ್ ವಿಲ್ however decrease the temperature and come back to equilibrium. If you increase the pressure and disturb the equilibrium, the system will however decrease the pressure and come back to equilibrium. ಸೊ that is ಲೀಚ್-ಟೈಲರ್ಸ್ ಪ್ರಿನ್ಸಿಪಲ್. ಅದನ್ನು ಇಲ್ಲಿ ಹೆಂಗೆ ಅಪ್ಲೈ ಮಾಡ್ತೀನಿ ಅಂದ್ರೆ ನೋಡಿರಿ, ಫಾರ್ವರ್ಡ್ ರಿಯಾಕ್ಷನ್ ಇಸ್ ಎಕ್ಸೋಥರ್ಮಿಕ್, ಅಂದ್ರೆ ಅಲ್ಲಿ ಹೀಟ್ ಆಲ್ರೆಡಿ ಬರಾಕತ್ತೈತಿ. ಈಗ ನಾನು ಟೆಂಪ್ರೇಚರ್ ಜಾಸ್ತಿ ಮಾಡೋಕ್ಕೆ ಬರೋಂಗಿಲ್ಲ. ಆಲ್ರೆಡಿ ಫಾರ್ವರ್ಡ್ ರಿಯಾಕ್ಷನಿಗೆ ಹೀಟ್ ಬರಾಕತ್ತೈತಿ, ನಾನು ಮತ್ತೆ ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ ದ ಸಿಸ್ಟಮ್ ವಿಲ್ however ಏನು ಮಾಡ್ತೀವಿ, ಸಿಸ್ಟಮ್ ವಿಲ್ ಡಿಕ್ರೀಸ್ ದ ಟೆಂಪ್ರೇಚರ್ ಆ್ಯಂಡ್ ಕಮ್ ಬ್ಯಾಕ್ ಟು ಈಕ್ವಿಲಿಬ್ರಿಯಮ್. ನಾನು ಈಗ ಟೆಂಪ್ರೇಚರ್ ಜಾಸ್ತಿ ಮಾಡಿದೆ ಅನ್ಕೋ, ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ ಸಿಸ್ಟಮ್ ವಿಲ್ ಡಿಕ್ರೀಸ್ ದ ಟೆಂಪ್ರೇಚರ್ ಆ್ಯಂಡ್ ಕಮ್ ಬ್ಯಾಕ್ ಟು ಈಕ್ವಿಲಿಬ್ರಿಯಮ್. ಡಿಕ್ರೀಸ್ ಮಾಡ್ಕೋಬೇಕಂದ್ರೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗಬೇಕು. ಯಾಕೆ? ಫಾರ್ವರ್ಡ್ ರಿಯಾಕ್ಷನಾಗ ಹೀಟ್ ರಿಲೀಸ್ ಆಗತ್ತೈತೆ ಅಂದ್ರೆ ಬ್ಯಾಕ್ವರ್ಡ್ ರಿಯಾಕ್ಷನಾಗ ಹೀಟ್ ಅಬ್ಸಾರ್ಬ್ ಆಗುತ್ತೆ. ಫಾರ್ವರ್ಡ್ ರಿಯಾಕ್ಷನ್ ಒಳಗೆ ಹೀಟ್ ರಿಲೀಸ್ ಆಗತೈತೆ ನೆಗೆಟಿವ್, ಅಂದ್ರೆ ಬ್ಯಾಕ್ವರ್ಡ್ ರಿಯಾಕ್ಷನ್ ಒಳಗೆ ಹೀಟ್ ಏನಾಗುತ್ತೆ, ಅಬ್ಸಾರ್ಬ್ ಆಗುತ್ತೆ. ಸೊ ನಾವು ಟೆಂಪ್ರೇಚರ್ ಜಾಸ್ತಿ ಮಾಡಿ ಈಕ್ವಿಲಿಬ್ರಿಯಮ್ ಕೆಡಿಸಿದ್ರೆ ಅದು ಕಡಿಮೆ ಮಾಡ್ಕೊತೈತೆ ಅಂದ್ರೆ ಏನಾಗುತ್ತೆ, ಯಾವ ರಿಯಾಕ್ಷನ್ ಆಗುತ್ತೆ, ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗುತ್ತೆ. ಬ್ಯಾಕ್ವರ್ಡ್ ರಿಯಾಕ್ಷನ್ ಆದರೆ ನನಗೆ ವಾಪಸ್ಸು ನೈಟ್ರೋಜನ್ ಹೈಡ್ರೋಜನ್ ಸಿಗ್ತಾವೆ, ನಂಗೆ ಇದು ಆಗಬಾರ್ದು. ಸೊ ನಾನು ಟೆಂಪ್ರೇಚರ್ ಏನು ಮಾಡ್ತೀನಿ, ಕಡಿಮೆ ಮಾಡ್ತೀನಿ. ಸೊ ಲೋ ಟೆಂಪ್ರೇಚರ್ ಈಸ್ ಫೇವರೇಬಲ್ ಫಾರ್ ದಿಸ್ ರಿಯಾಕ್ಷನ್. ಲೋ ಟೆಂಪ್ರೇಚರ್ ಯಾಕೆ ಫೇವರೇಬಲ್? ನಾನು ಜಾಸ್ತಿ ಮಾಡಿದೆ ಅನ್ಕೋರಿ, ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ ಫಾರ್ವರ್ಡ್ ರಿಯಾಕ್ಷನಾಗ ಆಲ್ರೆಡಿ ಏನಾಗತ್ತೈತಿ, ಹೀಟ್ ರಿಲೀಸ್ ಆಗತೈತಿ ಫಾರ್ವರ್ಡ್ ರಿಯಾಕ್ಷನ್ನಾಗ. ಫಾರ್ವರ್ಡ್ ರಿಯಾಕ್ಷನ್ನಾಗ ಹೀಟ್ ರಿಲೀಸ್ ಆಗತ್ತೈತಿ ಅಂದ್ರೆ ಬ್ಯಾಕ್ವರ್ಡ್ ರಿಯಾಕ್ಷನ್ನಾಗ ಹೀಟ್ ಅಬ್ಸಾರ್ಬ್ ಆಗುತ್ತೆ. ಸೊ if I increase the temperature and disturb the equilibrium, the system will decrease the temperature and come back to equilibrium. Decrease the temperature ಅಂದ್ರೆ ಹೆಂಗೆ, ಅಬ್ಸಾರ್ಬ್ ಆಗಬೇಕು. ಅಬ್ಸಾರ್ಬ್ ಅಂದ್ರೆ ಬ್ಯಾಕ್ವರ್ಡ್ ಆಗಬೇಕು. ಬ್ಯಾಕ್ವರ್ಡ್ ಆದರೆ ನಂಗೆ ನೈಟ್ರೋಜನ್ ಹೈಡ್ರೋಜನ್ ಸಿಗ್ತಾವೆ, ಅಮೋನಿಯಾ ಸಿಗೋಂಗಿಲ್ಲ. ಸೊ ನೈಟ್ರೋಜನ್ ಹೈಡ್ರೋಜನ್ ಸಿಗೋದು ಬೇಡ. ಸೊ ನಾನು ಟೆಂಪ್ರೇಚರ್ ಜಾಸ್ತಿ ಮಾಡೋಂಗಿಲ್ಲ, ಕಡಿಮೆ ಮಾಡ್ತೀನಿ. ಕಡಿಮೆ ಮಾಡಿದ್ರೆ ಏನಾಗುತ್ತೆ, ಕಡಿಮೆ ಮಾಡಿದರೆ if you decrease the temperature and disturb the equilibrium, the system will increase the temperature and come back to equilibrium. ಇನ್ಕ್ರೀಸ್ ಮಾಡ್ಕೋಬೇಕಂದ್ರೆ ಹೀಟ್ ರಿಲೀಸ್ ಆಗಬೇಕು. ರಿಲೀಸ್ ಎಲ್ಲ ಆಗುತ್ತೆ, ಫಾರ್ವರ್ಡ್ ರಿಯಾಕ್ಷನ್ ಆಗುತ್ತೆ. ಸೊ ದ ಫಾರ್ವರ್ಡ್ ರಿಯಾಕ್ಷನ್ ಈಸ್ ಫೇವರ್ಡ್. ನಾವು ಫಾರ್ವರ್ಡ್ ರಿಯಾಕ್ಷನ್ನ ಫೇವರ್ ಆಗಬೇಕು. ಯಾಕಂದ್ರೆ ನಂಗೆ ಏನು ಬೇಕು, ಅಮೋನಿಯಾ ಬೇಕು. ಸೊ ಲೋ ಟೆಂಪ್ರೇಚರ್ ಈಸ್ ಫೇವರೇಬಲ್. ಓಕೆ, ಈಗ ಪ್ರೆಷರ್ ಬಗ್ಗೆ ಮಾತಾಡೋಣ. ಇಫ್ ಇಟ್ಸ್ ರೆಕಾರ್ಡಿಂಗ್ ಚೆಕ್ ಮಾಡಿದ್ದು, ಬಿಕಾಸ್ ನಾನು ಇಲ್ಲಿ ಹೇಳ್ಕೊಂಡು ಹೋಗ್ತೀನಿ, ಮೇಲೆ ರೆಕಾರ್ಡ್ ಆಗಿರೋಂಗಿಲ್ಲ. ಓಕೆ, ಪ್ರೆಷರ್ ಬಗ್ಗೆ ಮಾತಾಡೋಣ. ಲೋ ಟೆಂಪ್ರೇಚರ್ ಇಸ್ ಫೇವರೇಬಲ್ ಆದ ಪ್ರೆಷರ್. ಇಲ್ಲಿ ನೋಡ್ರಿ, ಇಲ್ಲಿ 1 ಮೋಲ್ ಐತಿ, ಇಲ್ಲಿ 3 ಮೋಲ್ಸ್. ರಿಯಾಕ್ಟೆಂಟ್ಸ್ನಾಗ 4 ಮೋಲ್ಸ್ ಅದಾವೆ. ಎಲ್ಲ ಗ್ಯಾಸ್ ಇವು, ನೈಟ್ರೋಜನ್ ಇಸ್ ಗ್ಯಾಸ್, ಹೈಡ್ರೋಜನ್ ಇಸ್ ಗ್ಯಾಸ್, ಅಮೋನಿಯಾ ಇಸ್ ಗ್ಯಾಸ್. ಸೊ ಇಲ್ಲಿ 1 ಮೋಲ್, ಇಲ್ಲಿ 3 ಮೋಲ್. ಸೊ 4 ಮೋಲ್ಸ್ ಅದಾವೆ ರಿಯಾಕ್ಟೆಂಟ್ಸ್ ಒಳಗೆ. ಪ್ರಾಡಕ್ಟ್ಸ್ ಒಳಗೆ ಬರೀ 2 ಮೋಲ್ಸ್ ಅದಾವೆ. ಇಲ್ಲಿ ರಿಯಾಕ್ಟೆಂಟ್ಸ್ ಒಳಗೆ 4 ಮೋಲ್ಸ್, ಪ್ರಾಡಕ್ಟ್ ಒಳಗೆ ಎಷ್ಟು ಮೋಲ್ಸ್, 2 ಮೋಲ್ಸ್. ಎಲ್ಲಿ ನಂಬರ್ ಆಫ್ ಮೋಲ್ಸ್ ಜಾಸ್ತಿ ಇರ್ತಾವೆ, ಎಲ್ಲಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಜಾಸ್ತಿ ಇರ್ತಾವೆ, ಅಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ.
ವಾಟ್ ಈಸ್ ಪ್ರೆಷರ್? ಒಂದು ಕಂಟೈನರ್ ಒಳಗೆ 5 ಮಾಲಿಕ್ಯೂಲ್ ಅದಾವೆ. 5 ಮಾಲಿಕ್ಯೂಲ್ ಒಂದಕ್ಕೊಂದು ಬಡಿತಾವೆ, ಆ ಮಾಲಿಕ್ಯೂಲ್ ಸೈಡ್ಸ್ ಆಫ್ ದ ಕಂಟೈನರ್ಗೆ ಬಡಿತಾವೆ, ಸೊ ಪ್ರೆಷರ್ ಬರುತ್ತೆ. ಅದೇ ಕಂಟೈನರ್ನಾಗ 10 ಮಾಲಿಕ್ಯೂಲ್ ಅದಾವೆ ಅನ್ಕೋರಿ, 10 ಮಾಲಿಕ್ಯೂಲ್ ಒಂದಕ್ಕೊಂದು ಬಡಿತಾವೆ, ಸೈಡ್ಸ್ ಆಫ್ ದ ಕಂಟೈನರ್ಗೂ ಬಡಿತಾವೆ. ಅವಾಗ ಪ್ರೆಷರ್ ಜಾಸ್ತಿ ಆಗುತ್ತೆ, ಪ್ರೆಷರ್ ಕ್ರಿಯೇಟ್ ಆಗುತ್ತೆ. 5 ಮಾಲಿಕ್ಯೂಲ್ ಇದ್ದಾಗ ಪ್ರೆಷರ್ ಜಾಸ್ತಿ, 10 ಮಾಲಿಕ್ಯೂಲ್ ಇದ್ದಾಗ ಪ್ರೆಷರ್ ಜಾಸ್ತಿ. 10 ಮಾಲಿಕ್ಯೂಲ್ ಇದ್ದಾಗ ಪ್ರೆಷರ್ ಜಾಸ್ತಿ, ಬಿಕಾಸ್ ಅವು ಜಾಸ್ತಿ ಬಡಿತಾವೆ, ತಮಗೆ ತಾವ ಜಾಸ್ತಿ ಸೈಡ್ಸ್ ಆಫ್ ದ ಕಂಟೈನರಿಗೆ ಬಡಿತಾವೆ. ಸೊ ಎಲ್ಲಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಜಾಸ್ತಿ, ಎಲ್ಲಿ ನಂಬರ್ ಆಫ್ ಮೋಲ್ಸ್ ಜಾಸ್ತಿ, ಅಲ್ಲೇ ಪ್ರೆಷರ್ ಜಾಸ್ತಿ. ಸೊ ಇಲ್ಲಿ ಪ್ರೆಷರ್ ಜಾಸ್ತಿ. ಸೊ ನಾನು ಹೈ ಪ್ರೆಷರ್ ಇಟ್ಟೆ ಅನ್ಕೋರಿ, ಪ್ರೆಷರ್ ಹೈ ಮಾಡಿ ಈಕ್ವಿಲಿಬ್ರಿಯಮ್ ಕೆಡಿಸಿದೆ ಅಂದ್ರೆ, ಪ್ರೆಷರ್ ಹೈ ಮಾಡಿ ಈಕ್ವಿಲಿಬ್ರಿಯಮ್ ಕೆಡಿಸಿದೆ ಅಂದರೆ ದ ಸಿಸ್ಟಮ್ ವಿಲ್ ಡಿಕ್ರೀಸ್ ದ ಪ್ರೆಷರ್. ಲಕ್ಷ ಕೊಟ್ಕೊಳ್ರಿ, ಇಫ್ ಐ ಇನ್ಕ್ರೀಸ್ ದ ಪ್ರೆಷರ್ ಆ್ಯಂಡ್ ಡಿಸ್ಟರ್ಬ್ ದ ಈಕ್ವಿಲಿಬ್ರಿಯಮ್, if I increase the pressure and disturb the equilibrium, the system will decrease the pressure and come back to equilibrium. ನಾನು ಏನು ಮಾಡಿದಾಗ ಪ್ರೆಷರ್ ಜಾಸ್ತಿ ಮಾಡಿ ಈಕ್ವಿಲಿಬ್ರಿಯಮ್ ಕೆಡಿಸಿದೆ. ದ ಸಿಸ್ಟಮ್ ವಿಲ್ ಡಿಕ್ರೀಸ್ ದ ಪ್ರೆಷರ್ ಆ್ಯಂಡ್ ಕಮ್ ಬ್ಯಾಕ್ ಟು ಈಕ್ವಿಲಿಬ್ರಿಯಮ್. ಡಿಕ್ರೀಸ್ ಮಾಡ್ಕೋಬೇಕಂದ್ರೆ ನಂಬರ್ ಆಫ್ ಮೋಲ್ಸ್ ಎಲ್ಲಿ ಕಡಿಮೆ ಇರ್ತಾವೆ ಅಲ್ಲಿ ಹೋಗುತ್ತೆ, ನಂಬರ್ ಆಫ್ ಮೋಲ್ಸ್ ಎಲ್ಲಿ ಕಡಿಮೆ ಇರ್ತಾವೆ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಎಲ್ಲಿ ಕಡಿಮೆ ಇರ್ತಾವೆ ಅಲ್ಲಿ ಹೋಗುತ್ತೆ, ನಂಬರ್ ಆಫ್ ಮೋಲ್ಸ್ ಎಲ್ಲಿ ಕಡಿಮೆ ಐತಿ, ಪ್ರಾಡಕ್ಟ್ಸ್ ಸೈಡ್ ಕಡಿಮೆ ಐತಿ, ಸೊ ಇಲ್ಲಿ ಹೋಗುತ್ತೆ. ನಂಬರ್ ಆಫ್ ಮಾಲಿಕ್ಯೂಲ್ಸ್ ಎಲ್ಲಿ ಕಡಿಮೆ ಐತಿ ಅಲ್ಲಿ ಹೋಗುತ್ತೆ. ನಾನು ಏನು ಮಾಡಿದೆ, ಪ್ರೆಷರ್ ಜಾಸ್ತಿ ಮಾಡಿ ಈಕ್ವಿಲಿಬ್ರಿಯಮನ್ನು ಕೆಡಿಸಿದೆ, ಅದು ವಾಪಸ್ ಕಡಿಮೆ ಮಾಡಿಕೊಂಡು ಈಕ್ವಿಲಿಬ್ರಿಯಮ್ ಬರ್ತೈತಿ. ಕಡಿಮೆ ಮಾಡ್ಕೋಬೇಕಂದ್ರೆ ಎಲ್ಲಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಕಡಿಮೆ ಇರ್ತಾವೆ ಅಲ್ಲಿ ಹೋಗ್ಬೇಕು, ಎಲ್ಲಿ ಕಡಿಮೆ ಇದಾವೆ ಪ್ರಾಡಕ್ಟ್ ಸೈಡ್, ಅಂದರೆ ಫಾರ್ವರ್ಡ್ ರಿಯಾಕ್ಷನ್ ಆಗುತ್ತೆ. ಹಿಂಗಾಗಂಗಿಲ್ಲ, ಇಲ್ಲಿ 4 ಮೋಲ್ಸ್ ಅದಾವೆ, ಇಲ್ಲಿ 2 ಮೋಲ್ಸ್ ಅದಾವೆ, ಸೊ ಹಿಂಗಾಗುತ್ತೆ. ಯಾವಾಗಬೇಕು ನಮಗೆ ಫಾರ್ವರ್ಡ್ ರಿಯಾಕ್ಷನ್ ಆಗಬೇಕು, ಬಿಕಾಸ್ ನಂಗೆ ಅಮೋನಿಯಾ ಬೇಕು. ಸೊ ನಾನು ಏನು ಮಾಡ್ತೀನಿ, ಹೈ ಪ್ರೆಷರ್ ಇಡ್ತೀನಿ. ಐ ವಿಲ್ ಇನ್ಕ್ರೀಸ್ ದ ಪ್ರೆಷರ್ ಆ್ಯಂಡ್ ಡಿಸ್ಟರ್ಬ್ ದ ಈಕ್ವಿಲಿಬ್ರಿಯಮ್. ಆವಾಗ ದ ಸಿಸ್ಟಮ್ ವಿಲ್ ಡಿಕ್ರೀಸ್ ದ ಪ್ರೆಷರ್ ಆ್ಯಂಡ್ ಕಮ್ ಬ್ಯಾಕ್ ಟು ಈಕ್ವಿಲಿಬ್ರಿಯಮ್. ಇಫ್ ಇಟ್ ಹ್ಯಾಸ್ ಟು ಡಿಕ್ರೀಸ್ ಪ್ರೆಷರ್, ಜಾಸ್ತಿ ಮಾಡಿದೆ ಅದು ಕಡಿಮೆ ಮಾಡ್ಕೋಬೇಕು. ಕಡಿಮೆ ಮಾಡ್ಕೋಬೇಕಂದ್ರೆ ಎಲ್ಲೇ ನಂಬರ್ ಆಫ್ ಮೋಲ್ಸ್, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಎಲ್ಲಿ ಕಡಿಮೆ ಇರ್ತಾವೆ ಅಲ್ಲೇ, ಎಲ್ಲಿ ಕಡಿಮೆ ಇದಾವೆ ಪ್ರಾಡಕ್ಟ್ ಸೈಡ್, ಸೊ ಈ ಕಡೆ ಬರುತ್ತೆ. ಈ ಕಡೆ ಇದಕ್ಕೆ ಕಡೆ ಬರ್ಬೇಕು, ನಮ್ಗೆ ಫಾರ್ವರ್ಡ್ ರಿಯಾಕ್ಷನ್ ಆಗಬೇಕು. ಯಾಕಂದ್ರೆ ನಮ್ಗೆ ಅಮೋನಿಯಾದ ಈಲ್ಡ್ ಜಾಸ್ತಿ ಬೇಕು, ಬಿಕಾಸ್ ನಾವು ಫ್ಯಾಕ್ಟ್ರಿ ನಡೆಸಕತ್ತೀವಿ, ಅಮೋನಿಯಾ ಜಾಸ್ತಿ ಬೇಕು. ಸೊ ಟು ಈಲ್ಡ್ ಮ್ಯಾಕ್ಸಿಮಮ್ ಅಮೋನಿಯಾ, ಜಾಸ್ತಿ ಅಮೋನಿಯಾ ಸಿಗಬೇಕು ನನಗೆ. ಅಮೋನಿಯಾ ವಾಪಸ್ ನೈಟ್ರೋಜನ್ ಆಗಬಾರ್ದು, ನೈಟ್ರೋಜನ್ ಅಮೋನಿಯಾ ಆಗಬೇಕು. ಇಷ್ಟ ನನ್ನ ಇಂಟೆನ್ಷನ್, ಇಷ್ಟ. ಇದು ರಿವರ್ಸಿಬಲ್ ರಿಯಾಕ್ಷನ್ ಇದ್ರೂ ದೀಸ್ ರಿಯಾಕ್ಟೆಂಟ್ಸ್ ನೈಟ್ರೋಜನ್ ಶುಡ್ ಗಿವ್ ಅಮೋನಿಯಾ ಶುಡ್ ನಾಟ್ ಗಿವ್ ಬ್ಯಾಕ್ ನೈಟ್ರೋಜನ್. ಸೊ ಇದಕ್ಕೆ ನನ್ನ ಕಂಡೀಷನ್ಸ್ ಏನೇನು, ಲೋ ಟೆಂಪ್ರೇಚರ್, ಹೈ ಪ್ರೆಷರ್. ಇಷ್ಟೊತ್ತನ ನಾನು ಡಿಸ್ಕಸ್ ಮಾಡಿ ನಿಮಗೇನು ಹೇಳಿದೆ, ಈ ಹೇಬರ್ಸ್ ಪ್ರೊಸೆಸ್ ಒಳಗೆ ಇಷ್ಟ ಮಾಡೋದು, ಅಮೋನಿಯಾಸ್ ತೊಗೊಂಬರ್ತಾರೆ. ಹೆಂಗೆ ಹೈಡ್ರೋಜನ್ನ ಮಿಕ್ಸ್ ಮಾಡಿ ಅಮೋನಿಯಾ ತೊಗೊಂಬರ್ತಾರೆ. ಈ ನೈಟ್ರೋಜನ್ನಿಂದ ಅಮೋನಿಯಾ ಬರ್ಬೇಕಂದ್ರೆ ನಾವು ಏನೇನು ಕಂಡೀಷನ್ಸ್ ಮೇಂಟೈನ್ ಮಾಡಬೇಕು, ಲೋ ಟೆಂಪರೇಚರ್, ಹೈ ಪ್ರೆಷರ್. ನಾನು ಡೈರೆಕ್ಟಾಗಿ ಹಿಂಗೆ ಹೇಳ್ಬಿಡ್ಬೋದಿತ್ತು, ಲೋ ಟೆಂಪ್ರೇಚರ್, ಹೈ ಪ್ರೆಷರ್. ಇದನ್ನು ಹೇಳಕ್ಕೆ ನಿಮ್ಗೆ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಾಯ್ತು. ಬರೀ ಹಿಂಗೆ ಹೇಳಿದ್ರೆ ನಿಮಗೇನು ಸೆನ್ಸ್ ಆಗ್ತಿದ್ದಿಲ್ಲ, ಅದು ಈಗ ಕರೆಕ್ಟಾಗಿ ಅರ್ಥ ಆಗಿರ್ತದೆ. ಇಷ್ಟು ಆದಮೇಲೆ ನನ್ನ ಕೆಲಸ ಮುಗೀತು. ಈಗೇನು ಮಾಡೋಣ, ಅಲ್ಲಿ ಓದೋಣಂತ 3 ಪಾಯಿಂಟ್ ಕೊಟ್ಟಾರೆ. ಫಾರ್ಮೇಷನ್ ಆಫ್ ಅಮೋನಿಯಾ ಇಸ್ ಅ ರಿವರ್ಸಿಬಲ್ ಪ್ರೊಸೆಸ್, ಇವೆಲ್ಲ ಗೊತ್ತು ನಮಗೆ. ವಾಲ್ಯೂಮ್ ವಿತ್ ಡಿಕ್ರೀಸ್ ಇನ್ ವಾಲ್ಯೂಮ್ ಕೊಟ್ಟಾರ. ಇಸ್ ರಿವರ್ಸಿಬಲ್ ಎಕ್ಸೋಥರ್ಮಿಕ್ ಪ್ರೊಸೆಸ್ ಆ್ಯಂಡ್ ಆಕರ್ಸ್ ವಿತ್ ಡಿಕ್ರೀಸ್ ಇನ್ ದ ವಾಲ್ಯೂಮ್. ಯಾಕಂದರೆ ಇಲ್ಲೇ 1 3 4 ಮೋಲ್ ಅದಾವೆ, ಇಲ್ಲಿ 2 ಮೋಲ್ ಇರ್ತಾವೆ. ಆ ವಾಲ್ಯೂಮ್ ಬಿಟ್ಬಿಟ್ರಿ, ನೀವು ಅಲ್ಲಿ ಕೆಡ್ಸ್ಕೊಡ್ರಿ. ಅಕಾರ್ಡಿಂಗ್ ಟು ಲೀಚೆಟಿಲಿಸ್ ಪ್ರಿನ್ಸಿಪಲ್, ಹೈ ಈಲ್ಡ್ ಆಫ್ ಅಮೋನಿಯಾ ಅಂದರೆ ಜಾಸ್ತಿ ಬರಬೇಕು ಅಮೋನಿಯಾ ಅಂದರೆ ಈಸ್ ಆಬ್ಟೈನ್ಡ್ ಅಂಡರ್ ದ ಫಾಲೋಯಿಂಗ್ ಫೇವರೇಬಲ್ ಕಂಡೀಷನ್ಸ್. ಹೈ ಪ್ರೆಷರ್, ನಾ ಹೇಳಿದ್ದೆ ಹೈ ಪ್ರೆಷರ್ ಎಷ್ಟು, 200 × 10⁵ pascals. 200 × 10⁵ pascals, about 200 atmospheres. I'll check. ಓಕೆ, ಎಷ್ಟು ಹೈ ಪ್ರೆಷರ್ ಅಂತ ಹೇಳಿದ್ದೆ, ಇಷ್ಟು 200 × 10⁵ pascal ಅಥವಾ 200 atmosphere. ಆಪ್ಟಿಮಮ್ ಟೆಂಪ್ರೇಚರ್ ಆಫ್ ನಿಯರ್ಲಿ 700 Kelvin. ಅಲ್ಲಿ ಸರ್ ನೀವು ಏನಂದ್ರಿ, ಇದು ಲೋ ಟೆಂಪ್ರೇಚರ್ ಅಂದಿದ್ರಿ, ಅಲ್ಲಿ ಆಪ್ಟಿಮಮ್ ಅಂದಾರ 700 Kelvin ಅಂದಾರ. 700 Kelvin ಅಂದ್ರೆ ಲೋ ಅನ್ರಿ. ಎಷ್ಟಾಯ್ತು 700 Kelvin ಅಂದ್ರೆ ಆಲ್ಮೋಸ್ಟ್ 300-400 ಡಿಗ್ರಿ ಸೆಲ್ಸಿಯಸ್ ಆಯ್ತು. 0 ಡಿಗ್ರಿ ಅಂದರೆ 273 Kelvin. 700 Kelvin 270 ತೆಗೀರಿ, ಎಷ್ಟಾಯ್ತು ಅಲ್ರಿ. 700 Kelvin ಅಂದ್ರೆ ಕಡಿಮೆ ಆಯ್ತು ಅಂದರೆ ಟೆಂಪ್ರೇಚರ್. ಸೊ ಮತ್ತು ಲೋ ಟೆಂಪ್ರೇಚರ್ ಅಂತಿರಲ್ರಿ, 700 Kelvin ಈಸ್ ಲೋನಾ? ಓಕೆ, ಲೀಚೆಟಿಲಿಸ್ ಪ್ರಿನ್ಸಿಪಲ್ ಪ್ರಕಾರ ಲೋ ಟೆಂಪ್ರೇಚರ ಇಡಬೇಕು, ಆದರೆ ಅಗದಿ ಲೋ ಇಡಕ್ಕೆ ಬರೋಂಗಿಲ್ಲ. ಇಷ್ಟು ಇಡಬೇಕಾಗುತ್ತೆ. ಇಷ್ಟು ಇಡಬೇಕು ಯಾಕಪ್ಪ ಅಂದ್ರೆ, ಈ ರಿಯಾಕ್ಷನ್ನಾಗ ನಾವು ಒಂದು ಕೆಟಲಿಸ್ಟ್ ಯೂಸ್ ಮಾಡ್ತೀವಿ, ಒಂದು ಪ್ರಮೋಟರ್ ಯೂಸ್ ಮಾಡ್ತೀವಿ. ಪ್ರಮೋಟರ್ ಅಂದರೆ ಏನು, ಸರ್ಫೇಸ್ ಕೆಮಿಸ್ಟ್ರಿ ಒಳಗೆ ಹೇಳಿದ್ದೆ ನಾನು, ಸಮಥಿಂಗ್ ವಿಚ್ ಇನ್ಕ್ರೀಸಸ್ ದ ಎಫಿಷಿಯನ್ಸಿ ಆಫ್ ದ ಕೆಟಲಿಸ್ಟ್ ಈಸ್ ಅ ಪ್ರಮೋಟರ್. ನಾವು ಪ್ರಮೋಟರ್ ಯೂಸ್ ಮಾಡ್ತೀವಿ, ಕೆಟಲಿಸ್ಟ್ ಯೂಸ್ ಮಾಡ್ತೀವಿ.
ಆ ಕ್ಯಾಟಲಿಸ್ಟ್ ಮತ್ತು ಪ್ರಮೋಟರ್ ಎಫಿಷಿಯೆಂಟ್ಲಿ ವರ್ಕ್ ಆಗಬೇಕಂದ್ರೆ ಮಿನಿಮಮ್ ಇಷ್ಟು ಟೆಂಪ್ರೇಚರ್ ಬೇಕು ಅಂತ ಇರ್ತೈತಿ. ಸೊ ಅಷ್ಟಂತೂ ನಾವು ಮೇಂಟೈನ್ ಮಾಡಬೇಕು. 700 ಅಂದ್ರೆ ಹೈ ಅನ್ಬೇಕಿಲ್ಲ, ಆಪ್ಟಿಮಮ್ ಯಾಕಂದಾನ, ಆಪ್ಟಿಮಮ್ ಅಂದ್ರೆ ಜಾಸ್ತಿನೂ ಅಲ್ಲ ಕಡಿಮೆನೂ ಅಲ್ಲ. ಆಪ್ಟಿಮಮ್ ಅಂತ ಯಾಕಂದಾನ ಅಂದ್ರೆ ಆ್ಯಕ್ಚುಲಿ ಲೀಚಟಲಿಸ್ ಪ್ರಿನ್ಸಿಪಲ್ ಪ್ರಕಾರ ಲೋ ಇಡಬೇಕು. ಆದ್ರೆ ಇಡಕ್ಕೆ ಬರೋಂಗಿಲ್ಲ, ಬಿಕಾಸ್ ವಿ ಆರ್ ಯೂಸಿಂಗ್ ಅ ಕೆಟಲಿಸ್ಟ್ ಆ್ಯಂಡ್ ಅ ಪ್ರಮೋಟರ್. ಆ್ಯಂಡ್ ಫಾರ್ ದೋಸ್ catalyst and promoter to work well, for those to work efficiently, we need certain temperature. ಇಷ್ಟು ಬೇಕು 700 ಕೆಲ್ವಿನ್ ಬೇಕು. ಅದಕ್ಕೆ 700 ಕೆಲ್ವಿನ್ ಅಂದ್ರೆ ಆ್ಯಕ್ಚುಲಿ ಹೈ ಅನ್ನಕ್ಕೆ ಬರೋಂಗಿಲ್ಲ, ಬಿಕಾಸ್ ಲೀಚಟಲಿಸ್ ಪ್ರಿನ್ಸಿಪಲ್ ಪ್ರಕಾರ ಲೋ ಇರಬೇಕು. ಸೊ ಆಪ್ಟಿಮಮ್ ಅಂತಾನೆ. ಸೊ ಆಪ್ಟಿಮಮ್ ಟೆಂಪ್ರೇಚರ್ ಆಫ್ 700 ಕೆಲ್ವಿನ್, ಹೈ ಪ್ರೆಷರ್ ಆಫ್ 200 ಅಟ್ಮಾಸ್ಫಿಯರ್ ಅಥವಾ 210 ಪಾಸ್ಕಲ್. ಅಲ್ಲಿ ಥರ್ಡ್ ಪಾಯಿಂಟ್ ನೋಡಿರಿ, ಯೂಸ್ ಆಫ್ ಐರನ್ ಆಕ್ಸೈಡ್ ಆ್ಯಸ್ ಕೆಟಲಿಸ್ಟ್ in presence of K2O and Al2O3 as promoter. ಯಾವುದು catalyst? ಐರನ್ ಆಕ್ಸೈಡ್, Fe2O3 ಐರನ್ ಆಕ್ಸೈಡ್ ಆಸ್ catalyst. ಇದು ನೆನ್ಪಿಡ್ಬೇಕು. ಪ್ರೆಸೆನ್ಸ್ ಆಫ್ ಪ್ರಮೋಟರ್ ಯಾವುದು? K2O and Al2O3, ಪೊಟ್ಯಾಷಿಯಮ್ ಆಕ್ಸೈಡ್ ಆ್ಯಂಡ್ ಅಲ್ಯೂಮಿನಿಯಂ ಆಕ್ಸೈಡ್ ಆಸ್ ಪ್ರಮೋಟರ್. ಸೊ ನಿಮ್ಗೆ ಏನೇನು ಗೊತ್ತಿರಬೇಕು ಈ ರಿಯಾಕ್ಷನ್ ಎಕ್ಸಾಮ್ನಾಗ ಹೇಳ್ತೀನಿ ಕೊಡ್ರಿ. ಎಕ್ಸಾಮ್ನಾಗ ಏನೇನು ಬರೀಬೇಕು, 3 ಮಾರ್ಕ್ಸಿಗೆ ಕೇಳ್ತಾರೆ ಹೇಪರ್ಸ್ ಪ್ರೊಸೆಸ್. ಈ ರಿಯಾಕ್ಷನ್ ಬರೀಬೇಕು, ಇದು ಎಕ್ಸೋಥರ್ಮಿಕ್ ಅಂತ ತೋರಿಸ್ಬೇಕು, ಕಂಡೀಷನ್ಸ್ ಬರೀಬೇಕು. ಏನೇನೋ ಆಪ್ಟಿಮಮ್ ಟೆಂಪ್ರೇಚರ್ ಆಫ್ 700 ಕೆಲ್ವಿನ್, ಹೈ ಪ್ರೆಷರ್ ಆಫ್ 200 ಅಟ್ಮಾಸ್ಫಿಯರ್ ಅಥವಾ 200 × 10⁵ ಪಾಸ್ಕಲ್, ಐರನ್ ಆಕ್ಸೈಡ್ ಆಸ್ ಕೆಟಲಿಸ್ಟ್, K2O and Al2O3 ಆಸ್ ಪ್ರಮೋಟರ್. ಇಷ್ಟು ಬರೆದ್ರಿ ಅಂದ್ರೆ ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ದಿಸ್ ಇಸ್ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಹೇಬರ್ಸ್ ಪ್ರೊಸೆಸ್. ಅಲ್ಲೇ ಒಂದು ಫ್ಲೋ ಚಾರ್ಟ್ ಐತಿ. ಈ ಫ್ಲೋ ಚಾರ್ಟನ್ನು ನಿಮ್ಮ ಎಕ್ಸಾಮ್ನಾಗ ಕೇಳೋಂಗಿಲ್ಲ, ಬಟ್ ಸ್ಟಿಲ್ ಒಮ್ಮೆ ನಾವು ನೋಡ್ಕೊಂಬಿಡೋಣಂತೆ. ಫ್ಲೋ ಚಾರ್ಟ್ನಾಗ ಏನು ಕೊಟ್ಟಾರ ಒಮ್ಮೆ ನೋಡ್ಬಿಡೋಣಂತೆ. ನಾನು ಇದನ್ನು ಡೈಗ್ರಾಮ್ ಏನು ಹಾಕೋಂಗಿಲ್ಲ, ಬಿಕಾಸ್ ಎಕ್ಸಾಮ್ನಾಗ ಇದನ್ನು ಕೇಳೋಂಗಿಲ್ಲ. ಇಲ್ಲೇ ನಿಮಗೂ ನಾನು ತೋರಿಸ್ತೀನಿ. ಇಲ್ಲೇ ನೈಟ್ರೋಜನ್, ಹೈಡ್ರೋಜನ್, ನೀವು ಒಮ್ಮೆ ಇದನ್ನು ಫಸ್ಟ್ ಹೇಳ್ತೀನಿ. ನೈಟ್ರೋಜನ್, ಹೈಡ್ರೋಜನ್ ಹಿಂಗೆ ಬರ್ತಾವೆ. ಬಂದು ಇಲ್ಲೇ ಕಂಪ್ರೆಸರ್ 20 MPa ಅಂದರೆ ಇಲ್ಲಿ ಹೈ ಪ್ರೆಷರ್ ಮೇಂಟೈನ್ ಮಾಡ್ಬೇಕಲ್ಲ. ಆ ಹೈ ಪ್ರೆಷರ್ ಮೇಂಟೈನ್ ಮಾಡಿ ಕಂಪ್ರೆಸ್ ಮಾಡ್ತಾರೆ. ಇಲ್ಲಿ ಕಂಪ್ರೆಸ್ ಮಾಡಿದ್ಮೇಲೆ ಅವು ಇಲ್ಲಿ ಹೋಗ್ತಾವೆ. ನೈಟ್ರೋಜನ್ ಹೈಡ್ರೋಜನ್ ಕಂಬೈನ್ ಆಗ್ತಾವೆ. ಇಲ್ಲಿ ಕಂಬೈನ್ ಆಗಿ ಇಲ್ಲಿ ಬರ್ತಾವೆ. ಇಲ್ಲಿ ಬಂದ್ರೆ ಕೆಟಲಿಸ್ಟ್ ಯಾವುದು? ಐರನ್ ಆಕ್ಸೈಡ್ ಮತ್ತು ನಮ್ಮ ಪ್ರೊಮೋಟರ್ಸ್ ಇರ್ತಾವೆ ಇಲ್ಲಿ. ಸೊ ರಿಯಾಕ್ಟಾಗಿ ಹಿಂಗೆ ಹೋಗಿ ಏನಾಗುತ್ತೆ, N2 ಮತ್ತು H2 ರಿಯಾಕ್ಟಾಗಿ ಅಮೋನಿಯಾ ಆಗುತ್ತೆ. ಇಲ್ಲಿ ನೋಡಿರಿ, ಹಿಂಗೆ ನೈಟ್ರೋಜನ್ ಹೈಡ್ರೋಜನ್ ಸಪ್ರೇಟ್ ಬಂದು ಇಲ್ಲಿ ಕಂಪ್ರೆಸ್ ಮಾಡಿದ್ವಿ. ಕಂಪ್ರೆಸ್ ಅಂದ್ರೆ ಹೈ ಪ್ರೆಷರ್ನಾಗ ಕಂಪ್ರೆಸರ್ 20 MPa ಅಂತ ಬರ್ದಾರ. ಇಷ್ಟು ಹೈ ಪ್ರೆಷರ್ನಾಗ, ಹೈ ಪ್ರೆಷರ್ ಯಾಕಂದ್ರೆ ಇಷ್ಟೊಂದು ಡಿಸ್ಕಸ್ ಮಾಡಿದ್ವಲ್ಲ. ಸೊ ಕಂಪ್ರೆಸ್ ಮಾಡಿದ್ಮೇಲೆ ಇಲ್ಲಿ ಬಂದು ಇಲ್ಲಿ ಕೆಟಲಿಸ್ಟ್ ಅದಾವೆ, ಆಮೇಲೆ ಪ್ರೊಮೋಟರ್ ಅದಾವೆ. ಸೊ ಅದು ಇಲ್ಲೇ ಎರಡು ರಿಯಾಕ್ಟಾಗಿ ಅಮೋನಿಯಾ ಆಯ್ತು. ಈ ಅಮೋನಿಯಾ ಇಲ್ಲಿ ಬಂತು, ಇಲ್ಲಿ ಕಲೆಕ್ಟ್ ಆಯ್ತು. ಈಗ ಇದು ರಿವರ್ಸಿಬಲ್ ರಿಯಾಕ್ಷನ್ ಆಗಿರೋದ್ರಿಂದ ಪೂರ ಒಮ್ಗಿಲಿ ಅಮೋನಿಯಾ ಆಗಿಬಿಡಂಗಿಲ್ಲ. ಒಂದಿಷ್ಟು ಅಮೋನಿಯಾ ವಾಪಸ್ ನೈಟ್ರೋಜನ್ ಹೈಡ್ರೋಜನ್ ಆಗಿರ್ತೈತಿ. ನಾವು ಈ ಕಂಡೀಷನ್ಸ್ ಮೇಂಟೈನ್ ಮಾಡಿದ್ರೂ ವಾಪಸ್ ನೈಟ್ರೋಜನ್ ಹೈಡ್ರೋಜನ್ ಆಗಿರ್ತದೆ. ಆ ನೈಟ್ರೋಜನ್ ಹೈಡ್ರೋಜನ್ ಏನು ಉಳಿದಿತ್ತಲ್ಲ ವಾಪಸ್ ಹಿಂಗೆ ಕಳಿಸ್ತೀವಿ. ಇದನ್ನು ಪಂಪ್ ಮಾಡಿ ವಾಪಸ್ ಇಲ್ಲಿ ಕಳಿಸ್ತೀವಿ. ಮತ್ತು ಇಲ್ಲಿ ಹಿಂಗೆ ಆಗುತ್ತೆ. ಹಿಂಗೆ ಮಾಡ್ಕೊಂತ ಎಲ್ಲಿ ತನಕ ಪೂರ ಅಮೋನಿಯಾ ಆಗುತ್ತಾನೆ. ಓಕೆ, ದಿಸ್ ವಾಸ್ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಹೇಬರ್ಸ್ ಪ್ರೊಸೆಸ್. ಅದಕ್ಕಿಂತ ಮೊದಲು ಒಂದಿಷ್ಟು ರಿಯಾಕ್ಷನ್ಸ್ ಹೇಳಿದೆ. ಅದಕ್ಕಿಂತ ಮೊದಲು ಒಂದು ಸ್ವಲ್ಪ ಮಾತಾಡೀನಿ. ಎಲ್ಲ ಚೆಂದಾಗಿ ಲಕ್ಷ ಕೊಟ್ಟು ಕೇಳ್ರಿ. ಈ ಪೂರ್ವ ವೀಡಿಯೋ ನೋಡಿರಿ. ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ವಾಚ್ ದ ವೀಡಿಯೋ ಟಿಲ್ ದಿ ಎಂಡ್. ಸ್ವಲ್ಪ ಸುಸ್ತಾಗತ್ತೈತಿ, ಬಿಕಾಸ್ ಸ್ವಲ್ಪ ಹೆಲ್ತ್ ಕಂಡೀಷನ್ ಹಂಗೈತಿ. ಆಮೇಲೆ ಐ ಆಮ್ ವರ್ಕಿಂಗ್ ಟುವರ್ಡ್ಸ್ ಮೈ ಹೆಲ್ತ್ ಆಲ್ಸೋ. ಐ ವಿಲ್ ಗೆಟ್ ಬೆಟರ್. ಆಮೇಲೆ ವೀಡಿಯೋಸು ಮಾಡ್ಕೊತ ಹೋಗ್ತೀನಿ, ಬಿಕಾಸ್ ನಾನು ಆಗಲೇ ಹೇಳಿದೆ, ಯಾರಿಗೂ ಗೊತ್ತಿಲ್ಲ. ನಂದು ಸ್ವಲ್ಪ ತಪ್ಪೈತಿ, ಬಿಕಾಸ್ ನಾನು ಗ್ಯಾಪ್ ತೊಗೊಂಡಿನಿ. ಆರಾಮ ಇದ್ದಿದ್ದಿಲ್ಲ, ಮಾಡೋ ಸ್ಟೇಜ್ನಾಗೂ ಇದ್ದಿದ್ದಿಲ್ಲ. ಬಟ್ ಇನ್ಮೇಲೆ ಕರೆಕ್ಟ್ ಮಾಡ್ಕೊತ ಹೋಗ್ತೀನಿ ನಾನು. ನೀವು ಎಷ್ಟಾಗುತ್ತೆ ಅಷ್ಟು ರೆಗ್ಯುಲರ್ ಇರ್ರಿ, ಸಿನ್ಸಿಯರ್ ಇರ್ರಿ. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ಪ್ಲೀಸ್ ಇದು ಇಗ್ನೋರ್ ಮಾಡೋಕ್ಕೆ ಹೋಗ್ಬೇಡ್ರಿ. ಹೇಬರ್ಸ್ ಪ್ರೊಸೆಸ್ ಕರೆಕ್ಟಾಗಿ ಅರ್ಥ ಮಾಡ್ಕೊರಿ. ನಾ ಮಾಡಿಸೀನಿ, ನೀವು ನೋಡಿರಿ, ಇದನ್ನು ಬರುತ್ತೆ ತೆಗಿರಿ. ಆ ಫ್ಲೋ ಚಾರ್ಟ್ ಹಾಕಿರಿ. ಇಂಪಾರ್ಟೆಂಟ್ ಅಲ್ಲ, ಎಕ್ಸಾಮ್ನಾಗ ಕೇಳೋಂಗಿಲ್ಲ, ಬಟ್ ಸ್ಟಿಲ್ ಆ ಫ್ಲೋ ಚಾರ್ಟ್ ಏನು ಈಗ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದೆ, ಅದನ್ನು ನೀವು ಹಾಕಿ ಪ್ರಾಕ್ಟೀಸ್ ಮಾಡಿರಿ. ನಾನು ಹೇಳಿ ನನ್ನ ಎಕ್ಸಾಮ್ನಾಗ ಕೇಳೋಂಗಿಲ್ಲ ಫ್ಲೋ ಚಾರ್ಟ್, ಬಟ್ ಸ್ಟಿಲ್ ದಿ ಇಂಪಾರ್ಟೆಂಟ್ ಕ್ವಶನ್ ಇರೋದ್ರಿಂದ ಹೇಬರ್ಸ್ ಪ್ರೊಸೆಸ್ ರಿಲೇಟೆಡ್ ನಮಗೆಲ್ಲ ಬರ್ತಿರ್ಬೇಕು. ಇನ್ ಕೇಸ್ ಫ್ಲೋ ಚಾರ್ಟ್ ಕೇಳಿದರೆ ಇಟ್ ಇಸ್ ವೆರಿ ಸಿಂಪಲ್, ಒಮ್ಮೆ ಹಾಕಿ ತೆಗಿರಿ. ಓಕೆ, ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.